1 ಯೋಹಾನ 3ನೇ ಅಧ್ಯಾಯ 8ನೇ ವಚನ. 1 ಯೋಹಾನ 3ನೇ ಅಧ್ಯಾಯ 8ನೇ ವಚನ. ಪಾಪ ಮಾಡು ಹಾ 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 ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು ಅಂತ ನಾವು ಸ್ವಲ್ಪ ನೋಡೋಣ. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು ಅಂತ ಈ ಹೊತ್ತು ನಾನು ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳಿಕ್ಕಿರೋಂಥ ಮಾತು. ಕ್ರಿಸ್ತ ಯೇಸು ಯಾಕೆ ಈ ಲೋಕಕ್ಕೆ ಬಂದ್ರು? ಯೇಸು ಸ್ವಾಮಿ ಎದೆ ಮೇಲೆ ಒಬ್ಬ ಹೊರ್ಕೊಂಡಿರ್ತಾನೆ. ಯಾರವನು? ಯೋಹಾನ. ಯೇಸು ಸ್ವಾಮಿ ಎದೆ ಮೇಲೆ ಹೊರ್ಕೊಂಡಿರ್ತಾನೆ. ಅವನ ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದ್ರು ಅಂತ ಕೇಳಿದ್ರೆ ಅವನೇನಂತ ಹೇಳ್ತಾನೆ ಗೊತ್ತಾ? ಒಂದೇ ಒಂದು ಮಾತು ಹೇಳ್ತಾನೆ, ಬೇರೆ ಏನು ಹೇಳಲ್ಲ. ನಾವು 1000 ಹೇಳಿದ್ರೆ ಅವನು ಒಂದ್ ಮಾತು ಹೇಳೋದು. ಏನಂತ ಹೇಳೋದು ಅಂತಂದ್ರೆ, ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರ ಅವನು ಈ ಲೋಕಕ್ಕೆ ಬಂದ ಅಂತ ಹೇಳ್ತಾರೆ. ಬೇರೆ ಏನ್ ಕಾರಣ ಇಲ್ವಾ? 1000 ಕಾರಣ ಇರ್ಬೋದು, ಆದ್ರೆ ಆತ ಬಂದಿದ್ದು ಯಾಕೆ ಅಂದ್ರೆ ಸೈತಾನನ ಕೆಲಸಗಳನ್ನ ಲಯ ಮಾಡೋದಕ್ಕೋಸ್ಕರ ಅಂತ ಯೋಹಾನ 1ನೇ ಅಧ್ಯಾಯ 1 ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಯಾರೀ ಸೈತಾನ? ಇವತ್ತು ನಾನು ನಿಮ್ಗೆ ಸೈತಾನನ ಬಗ್ಗೆ ಸ್ವಲ್ಪ ವಿವರಿಸ್ತೀನಿ. ಒಂದ್ ವೇಳೆ ನಿಮ್ಗಿದ್ರಿಂದ ಆಶೀರ್ವಾದ ಆಗಬಹುದೇನೋ ಗೊತ್ತಿಲ್ಲ. ಸೈತಾನನ ಬಗ್ಗೆ ನಾನು ನಿಮ್ಗೆ ಇವತ್ತು ಪ್ರಸಂಗ ಮಾಡ್ತೀನಿ. ಯಾರೀ ಸೈತಾನ? ಎಹೆಜ್ಕೇಲ 28ನೇ ಅಧ್ಯಾಯ 13ನೇ ವಚನ. ಎಹೆಜ್ಕೇಲ 28ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ. ಎಹೆಜ್ಕೇಲ 28ನೇ ಅಧ್ಯಾಯ. ದೇವರ ಉದ್ಯಾನವಾದ ಏದೆನಿನಲ್ಲಿ ನೇನಿದ್ದಿ, ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ. ಇನ್ನೊಂದ್ಸರಿ ಓದು ಸ್ಟಾರ್ಟಿಂಗ್. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ 4, ಬೇರುಳ್ಳ 5, ವೈಡೂರ್ಯ 6, ನೀಲ ಕೆಂಪರಲು ಸ್ಫಟಿಕ. ಎಷ್ಟಾಯ್ತು? 9 ರತ್ನಗಳಿಂದ ಭೂಷಿತವಾಗಿದ್ದು. ಇವಾಗ ನೀವು ಬರೋವಾಗ ಮೇಕಪ್ ಮಾಡ್ಕೊಂಡು ಬಂದಿರ್ತೀರಾ, ಒಳ್ಳೆ ಬಟ್ಟೆ ಹಾಕೊಂಡು ಬಂದಿರ್ತೀರಾ. ನಾವು ಬರೋವಾಗ ಅದು ಇದು ಧರಿಸ್ಕೊಳ್ತೀವಿ. ಅದನ್ನ ನೋಡಿ ಇವಾಗ ಭೂಷಣ ಅಂತ ಹೇಳ್ತೀವಿ. ಬೇರೆ ಬೇರೆ ಇವನು ನವರತ್ನಗಳಿಂದ ಭೂಷಿತನಾಗಿದ್ದಂತೆ ಬೈಬಲ್ ಹೇಳ್ತಾ ಇದೆ. ಆದ್ರೆ ಇಂಗ್ಲಿಷ್ ಕೆಲವಾರು ಟ್ರಾನ್ಸ್ಲೇಷನ್ ಅಲ್ಲಿ ಏನಂತ ಹೇಳ್ತಾ ಇದೆ ಅಂತಂದ್ರೆ, ಇವನು ನವರತ್ನಗಳಿಂದ ರಚಿಸಲ್ಪಟ್ಟವನು. ಮನುಷ್ಯ ಹೇಗೆ ಉಂಟಾದ ಅಂತಂದ್ರೆ, ನೆಲದ ಸೈತಾನ ಹೇಗೆ ಉಂಟಾದ ಅಂದ್ರೆ ನವರತ್ನಗಳಿಂದ. ದೇವರು ಬೊಂಬೆ ಮಾಡ್ತಾರೆ. ಏನ್ ಬೊಂಬೆ ಮಾಡ್ತಾರೆ? ಮಣ್ಣಿನ ಬೊಂಬೆ ಮಾಡ್ತಾರೆ. ನಾನು ಜೇಡಿ ಮಣ್ಣು ಅಂತ ಯೋಬಾನು ಹೇಳ್ತಾನೆ, ಯೆಶಾಯನು ಹೇಳ್ತಾನೆ. ಇಲ್ಲಿ ಇವನು ನವರತ್ನಗಳಿಂದ ಶೃಂಗರಿಸಲ್ಪಟ್ಟಿರ್ತಾನೆ. ನೋ 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 ನೋ, ನವರತ್ನಗಳಿಂದ ಇವನು ರೂಪಿಸಲ್ಪಟ್ಟಿರ್ತಾನೆ. ಆಮೇಲೆ ಕೆಳಗಡೆ ಓದಪ್ಪ. ನಿನ್ನಲ್ಲಿ ರತ್ನಗಳ ಗೂಡುಗಳು ಮಣಿಗಳು ಸುವರ್ಣ ರಚಿತವಾಗಿದ್ದವು. ಆಮೇಲೆ ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾಗಿದ್ದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ.
ಒಂದ್ ನಿಮಿಷ ನೋಡ್ತೀರಾ ಎಲ್ಲ ನನ್ನ ಕಡೆ. ನಾಲ್ವರು ಬನ್ರಪ್ಪ ಇಲ್ಲಿ, ನಾಲ್ವರು ಬಾ, ನಾಲ್ವರು ಇದ್ ಬಾ, ಒಂದ್ ಚೇರ್ ಇಟ್ಕೊಂಡು ಬಾ ಇಲ್ಲಿ, ನಾಲ್ವರು ಬಾ ಇಲ್ಲಿ, ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ. 4 பேர் வாங்கோ, 4 பேர், 4 பேர். ಏನ್ ಶಿವಮ್ಮ ಚೇರ್ ಕೊಡುಂಗು, ತಲೆ ಮೇಲೆ ಇಟ್ಕೋ, ತಲೆ ಮೇಲೆ ಇಟ್ಕೋ. ಈ ಚೇರ್ನ ತಲೆ ಮೇಲೆ ಇಟ್ಕೋ. ಬಾ ಇಲ್ಲಿ, ನೀನ್ ಮುಂದೆ ಬಾ, ನೀನ್ ಮುಂದೆ ಬಾ, ನೀನ್ ಮುಂದೆ ಬಾ. ಹಿಂದೆ ಹೋಗು, ಹಿಂದೆ ಹೋಗು. ತಲೆ ಮೇಲೆ వెచ్చుకింగో ಚೇರೆ. இப்படி பிடிச்சிக்கோ. నీ ముందు పో. వెళ్ళి నీ పినాలు వా, నీ పినాలు తల ಮೇಲೆ వెచ్చుకో. నీ గురించుకో 4 కాళ్ళకు వెచ్చుకో. 4 ಕಾಲು ತಲೆ ಮೇಲೆ వెచ్చుಕೋ. ಇದು ಕೆರೂಬಿಗಳು. ಇಲ್ಲಿ 4 ತಲೆ, ಇಲ್ಲಿ 4 ತಲೆ, ಇಲ್ಲಿ 4 ತಲೆ, ಇಲ್ಲಿ 4 ತಲೆ. ತಲೆ ಮೇಲೆ ಇಟ್ಕೋ, ಬಗ್ಗು. ಇಲ್ಲಿ 16 ಒಟ್ಟಾರೆ 16 ತಲೆ ಇರುತ್ತೆ. ಹೆಚ್ಕೇಲ 1ನೇ ಅಧ್ಯಾಯ, ಹೆಚ್ಕೇಲ 10ನೇ ಅಧ್ಯಾಯ, ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ತಲೆ ಮೇಲೆ ವೆಚ್ಕೋ. ಆಯ್ತಾ? 16 ತಲೆಗಳು. ಒಂದು ಸಿಂಹ, ಇನ್ನೊಂದು ಹೋರಿ, ಇನ್ನೊಂದು ಗರುಡ, ಒಂದು ಮನುಷ್ಯ. ಇಲ್ಲಿ 4, ಇಲ್ಲಿ 4, ಇಲ್ಲಿ 4, 16 ತಲೆ, 4 ಕೆರೂಬಿಗಳು. ಇಲ್ಲಿ ದೇವ್ರು ಕೂತಿರ್ತಾರೆ. ಎಲ್ಲಿ? ಈ ಸಿಂಹಾಸನದ ಮೇಲೆ ಒಬ್ಬ ಕೂತಿರ್ತಾನೆ. ಅವನೇ ನೆರಳು ಕೊಡುವ ಕೆರೂಬಿ. ಯಾರಿಗೆ? ದೇವರಿಗೆ. ಎಷ್ಟು ಕೆರೂಬಿ ಆಯ್ತು? 5 ಕೆರೂಬಿ. ನಿಂಗೆ ನೆರಳು ಕೊಡುವಂತ ಕೆರೂಬಿ. ಸರಿನಪ್ಪ, ಹೋಗಪ್ಪ, ಸಾಕು. ಕಷ್ಟ ಆಗೋಯ್ತು ಮಕ್ಕಳಿಗೆ. ಇದು ನೆರಳು ಕೊಡುವ ಕೆರೂಬಿ. ಇದನ್ನ ಪರಲೋಕದಲ್ಲಿ ನೋಡಿದಂತ ಮೋಶೆ, ನಾನು ನಿನಗೆ ಪರಲೋಕದಲ್ಲಿ ತೋರಿಸಿದ ಮಾದರಿ ಪ್ರಕಾರವೇ ಮಾಡಬೇಕು ಅಂತ ಅಂದಾಗ ಮಂಜುಷಾನ್ ಹೇಗ್ ಮಾಡ್ತಾನೆ ಅಂದ್ರೆ, ವಿಮೋಚನ ಕಾಂಡ 25ನೇ ಅಧ್ಯಾಯ 20ನೇ ವಚನದಲ್ಲಿ, ವಿಮೋಚನ ಕಾಂಡ 25ನೇ ಅಧ್ಯಾಯ 20ನೇ ವಚನದಲ್ಲಿ, ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ. ನೋಡಿ, ಈ ಕೆರೂಬಿ ಇಲ್ಲಿ ಇದು ಮಂಜುಷ ಅಂತ ಇಟ್ಕೊಳ್ಳಿ. ಮಂಜುಷಾದ ಮೇಲೆ ಕೆರೂಬಿಗಳು ಇದ್ ಕಡೆ 2 ಇದ್ ಕಡೆ 2 ರೆಕ್ಕೆ ಚಾಚಿರ್ಬೇಕು ಹಿಂಗೆ. ಇದು ನೆರಳು ಕೊಡುವ ಕೆರೂಬಿ. ಯಾರಿಗೆ ನೆರಳು ಕೊಡೋದು? ಯಾರಿಗೆ ನೆರಳು ಕೊಡೋದು? ದೇವರಿಗೆ ನೆರಳು. ಪರಲೋಕದಲ್ಲಿ ದೇವರಿಗೆ ನೆರಳು ಕೊಡುವಂತ ಕೆರೂಬಿ ಇವನಾಗಿರ್ತಾನೆ. ಇವನು ನಂಬರ್ 1 ಬಂಗಾರ ನವರತ್ನಗಳಿಂದ ಭೂಷಿಸಲ್ಪಟ್ಟಿರ್ತಾನೆ. ನಂಬರ್ 2 ನೆರಳು ಕೊಡುವ ಕೆರೂಬಿ ಆಗಿರ್ತಾನೆ. ಯೆಶಾಯ 14ನೇ ಅಧ್ಯಾಯದಲ್ಲಿ ಇವನು ನಾದವು ಅಂತ ಹೇಳುತ್ತೆ. ಇವನು ಒಬ್ಬ ಒಳ್ಳೆ ವೀಣಾ ವಾದಕ. ಇವನು ನೋಡಿ, ಇವನು ನಡೆಯುವಾಗ್ಲು, ಇವನು ಕುತ್ಕೊಳ್ಳೋವಾಗ್ಲು, ಇವನು ಒಳ್ಳೆ ಮ್ಯೂಸಿಕ್ ಇವನ ಹತ್ರ ಬರ್ತಾ ಇರ್ತವೆ. ಇವನು ಸುತ್ತಲೂ ಯಾವಾಗ್ಲೂ ವೈಭವ ಪೂರಿತವಾದಂತ ವಾದ್ಯಗಳ ಶಬ್ದ. ತದನಂತರ ಇವನೇನಾಗಿದ್ದ ಅಂತಂದ್ರೆ, ಪರಿಶುದ್ಧಾತ್ಮನ ಮಳೆಯಲ್ಲಿ ಇವನು ಸಂಚಾರ ಮಾಡ್ತಾ ಇದ್ದ. 16ನೇ ವಚನ 3ನೇ ಲೈನ್ ಓದಪ್ಪ. 16ನೇ ವಚನ, ಹೆಚ್ಕೇಲ 28ನೇ ಅಧ್ಯಾಯ 16ನೇ ವಚನ 3ನೇ ಲೈನ್. ನೆರಳು ಕೊಡುವ ಕೆರೂಬಿಯೇ ಕೆಂಡ ಮಧ್ಯದಲ್ಲಿಂದ. ಏನ್ ಮಳೆ? ಒಂದ್ ನಿಮಿಷ. ಪೇತ್ರನ ಮೇಲೆ ಎಷ್ಟು ಬೆಂಕಿ ಇಳಿದ್ ಬಂತು? 120 ಜನ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ. சொல்லுங்க, எவ்வளவு நேர்பெருங்கி வந்துச்சு? ಇಷ್ಟೇ. ದೀಪದ ಹಾಗೆ. ಯಾವ ತರ? ದೀಪದ ಹಾಗೆ
ಇಳಿದು ಬಂದಾಗ ಇವನು ನೆರಳಿನ ಮಗುಗಳು ವಾಸಿಯಾಗಿ ಹೋಗ್ಬಿಡ್ತಾ ಇತ್ತು. ಇವನ್ ಮೇಲೆ ಇಳಿದು ಬಂದಿದೆ ಎಷ್ಟು? ಇಷ್ಟೇ ಬೆಂಕಿ, ಪರಿಶುದ್ಧಾತ್ಮನ ಬೆಂಕಿ. ಇವನು ಯಾರು? ಲೂಸಿಫರ್, ಸೈತಾನ. ಇವನು ಬೆಂಕಿಯ ಅಂದ್ರೆ ಕೆಂಡದ ಮಳೆಯಲ್ಲೇ ಇವನು ಓಡಾಡ್ತಾ ಇದ್ದ. ಅಂದ್ರೆ ಸುಡುವಂತ ನರಕದ ಬೆಂಕಿ ಅಲ್ಲ, ಪರಿಶುದ್ಧಾತ್ಮನ ಬೆಂಕಿ. ಈ ಬೆಂಕಿಯಲ್ಲೇ ಇವನು ನಡೆದಾಡ್ತಾ ಇದ್ದ. ಪವಿತ್ರಾತ್ಮನ ಬೆಂಕಿಯಲ್ಲಿ ದೊಡ್ಡ ದೊಡ್ಡ ಬೆಂಕಿ ಕೆಂಡಗಳು ಸುರಿತಾ ಇದ್ವು, ಅದರಲ್ಲಿ ಇವನು ಸಂಚಾರ ಮಾಡ್ತಾ ಇದ್ದ. ಪರಿಶುದ್ಧಾತ್ಮನ ಮಳೆನೇ ಪ್ರತಿ ಕ್ಷಣ ಇಷ್ಟಿಷ್ಟು ಬೆಂಕಿ ಅಲ್ಲ, ದೊಡ್ಡ ದೊಡ್ಡ ಬೆಂಕಿ ಕೆಂಡಗಳು ಇವನ್ ಮೇಲೆ ಬೀಳ್ತಾ ಇತ್ತು. ಏನು? ಪವಿತ್ರಾತ್ಮನ ಬೆಂಕಿ. ಆಮೇಲೆ ಕೆಳಗಡೆ ನೋಡಿ, ಆಮೇಲೆ ಎಲ್ಲಿಂದ? ಯಾವ್ದು ಅವನ ನೆಲೆ? ಯಾವ್ದವನ ನೆಲೆ? ಬೆಂಕಿಯ ಕೆಂಡದ ಮಳೆಯ ಮಧ್ಯದ ಅವನ ನೆಲೆ ಆಗಿತ್ತು. ಅಲ್ಲಿಂದ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಏನ್ ಮಾಡ್ತಾರೆ? ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದ್ದೇನೆ. ಇದು ಯಾಕೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಡಿಸೆಂಬರ್ ಸೀಸನ್ ಫುಲ್ಲು ಇದೇ ಪ್ರಸಂಗನೇ. ಯಾವ ಪ್ರಸಂಗ? ಸ್ವಾಮಿ ಹುಟ್ಟುವಂತ ಪ್ರಸಂಗ. ಇವತ್ತಿಗೂ ಕೂಡ, ಇವತ್ತು ಈವ್ನಿಂಗ್ ಕ್ರಿಸ್ಮಸ್ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ. ಇನ್ನೂ ಕ್ರಿಸ್ಮಸ್ ತಣ್ಣಗಾಗಿಲ್ಲ. ಅದಕ್ಕಾಗಿ ಕ್ರಿಸ್ಮಸ್ ಹಬ್ಬದ ಪ್ರಸಂಗನ ನಾನು ನಿಮ್ಮ ಮುಂದೆ ಸ್ವಲ್ಪ ಹಂಚ್ಕೊಳ್ತಾ ಇದ್ದೀನಿ. ಹಲ್ಲೆಲೂಯಾ. ಸೈತಾನ ಅಲ್ಲಿಂದ ದೇವ್ರು ದೊಬ್ಬಾಕ್ಬಿಡ್ತಾರೆ. ಆ ನಂತರ ಏನಾಗೋಯ್ತು ಅಂದ್ರೆ, ಯೆಶಾಯ 14ನೇ ಅಧ್ಯಾಯ 13ನೇ ವಚನ. ಯೆಶಾಯ 14ನೇ ಅಧ್ಯಾಯ 13ನೇ ವಚನ. ಈಗ ಹಿಂಗೆ ನೆರಳು ಕೊಡ್ತಾ ಇರ್ತಾನೆ, ಬಿದ್ದೋಗೋಕ್ ಮುಂಚೆ ಹಿಂಗೆ ನೆರಳು ಕೊಡ್ತಾ ಇದ್ರೆ ದೇವ್ರು ಹಿಂಗೆ ಕೂತಿರ್ತಾರೆ, ದೇವ್ರ ತಲೆ ಮೇಲೆ ಇವನು ನೆರಳು ಕೊಡ್ತಾ ಇರ್ತಾನೆ. ಅವಾಗ ಮನ್ಸಲ್ಲಿ ಅನ್ಕೊಳ್ತಾನೆ, ನಾನು ಆಕಾಶಕ್ಕೆ ಹತ್ತಿ, ನಾನು ಏನ ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟೆ ಕಡೆ ದಿಕ್ಕಿನ ಕಡೆ ಸುರಗಾನ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಎಲ್ಲಿ? ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗಿ ಉನ್ನತ ಮೇಘ ಮಂಡಳದಲ್ಲಿ ಮೇಲೆ ಏರಿ ಉನ್ನತನಿಗೆ ಸರಿ ಸಮಾನನಾಗ್ತೇನೆ ಅಂತ ಹೇಳ್ತಾನೆ. ಅವಾಗ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ದೇವ್ರು ಹಿಂಗ್ ಕುತ್ಕೊಂಡಿರ್ತಾರೆ. ಅಮ್ಮ ಎಲ್ಲ ನೋಡಿ, ஆண்டவர் இப்படி உக்காந்துட்டு இருக்கிறாரு. ದೇವ್ರು ಹಿಂಗ್ ಕುತ್ಕೊಂಡಿದ್ದಾಗ ಕೆಳಗಡೆ ಸೆರೂಫಿಯರ್ ಇರ್ತಾರೆ, ಮೇಲ್ಗಡೆ ಇನ್ನೊಬ್ಬ ಸೆರಾಫಿಯರ್, ಅವನ ಹೆಸರು ಲೂಸಿಫರ್ ಅಂತ, ತಲೆ ಮೇಲೆ. ಆಮೇಲೆ ಕೆಳಗಡೆ ಎಲ್ಲ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ದೂತಗಣಗಳ ಒಡೆಯನಾದ ಯೆಹೋವನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿವೆ ಅಂತ ಕೆರೂಬಿಗಳು ಸೆರಾಫಿಯರು ಆಡ್ತಾ ಇರ್ತಾರೆ. ಈ ಕೆಳಗಡೆ ಇದ್ದಂತ ಕೆರೂಬಿಗಳು ಹಾಡಾಡ್ತಾ ಇರ್ತವೆ, ದೇವ್ರನ್ನ ಆರಾಧಿಸ್ತಾ. ಲಕ್ಷೋಪಲಕ್ಷ ದೇವದೂತರು, ಕೋಟ್ಯಾನುಕೋಟಿ ದೇವದೂತರು ಆತನ ಆರಾಧಿಸ್ತಾ ಇರುವಾಗ ಮೇಲ್ಗಡೆ ಒಂದು ಕೆರೂಬಿ ಏನ್ ಮಾಡುತ್ತೆ ಅಂದ್ರೆ, ನಾನು ಉನ್ನತೋನ್ನತನಿಗೆ ಸರಿ ಸಮಾನಾಗ್ತೇನೆ, ದೇವರ ಪರ್ವತಗಳಿಗಿಂತ ಮೇಲೆ ಇರ್ತೇನೆ ಅಂತ ಇವನ್ ಮನ್ಸಲ್ಲಿ ಹಾಕಿದ ತಕ್ಷಣನೇ ಎಳೆದು ಕೆಳಗಡೆ ಬಿಸಾಕ್ತಾರೆ. ಅಮ್ಮ, ಅವನು ಹಂಗಂತ ಇದ್ದಂಗೆ ಹಿಂಗ್ ಎಳೆದು ಕೆಳಗಡೆ ಬಿಸಾಕ್ತಾರೆ. ಕೆಳಗಡೆ ಓದಿ ವಚನನ. ಆದರೆ ನೀನು ನೋಡಿ, ಎಷ್ಟನೇ ವಚನ ಅದು? 14ನೇ ವಚನ. ಒಂದೇ ಒಂದು ಕ್ಷಣ ಅಷ್ಟೇ. 15ನೇ ವಚನ ಏನ್ ನಡೀತೆ ಅಂದ್ರೆ, ಎಳೆದು ಬಿಸಾಕ್ಬಿಡ್ತಾರೆ ಪಾತಾಳಕ್ಕೆ. ಅದೋ ಲೋಕದ
ಅಗಾಧ ಸ್ಥಳಕ್ಕೆ ಹೋಗಿ ಬೀಳ್ತಾನೆ. ಹೇಗೆ ಬೀಳ್ತಾನೆ ಗೊತ್ತಾ ನಿಮ್ಗೆ? ಲೂಕ 10:18. ಲೂಕ 10:18. ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಹೇಗೆ ಬೀಳ್ತಾನೆ? ಸಿಡಿಲು. ಏನು ಪರಲೋಕದಲ್ಲಿ ಒಂದು ಸಿಡಿಲು ಉಂಟಾಗುತ್ತೆ, ಭೂಲೋಕದಲ್ಲಿ ಒಂದು ಸಿಡಿಲು ಉಂಟಾಗುತ್ತೆ, ಮಧ್ಯಾಕಾಶದಲ್ಲಿ ಒಂದು ಸಿಡಿಲು ಉಂಟಾಗುತ್ತೆ. ಏನ ಸಿಡಿಲು ಗುಡುಗು ಏನಂತ ಸೃಷ್ಟಿಯೆಲ್ಲ ತಿರುಗಿ ನೋಡಿದ್ರೆ ಸೈತಾನನು ಸಿಡಿಲಿನಂತೆ ಪಾತಾಳಕ್ಕೆ ಬೀಳ್ತಾನೆ. ಹಲ್ಲೆಲೂಯಾ. ಆಗ ಒಂದು ಹೊಸ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ದೇವರು ಭೂಮ್ಯಾಕಾಶನ್ನುಂಟು ಮಾಡ್ತಾರೆ. ಭೂಮ್ಯಾಕಾಶನ್ನುಂಟು ಮಾಡಿ ಆದಾಮನ ಹೆಂಡತಿನ ಅಲ್ಲಿಡ್ತಾರೆ. ನೀವು ಭೂಮಿನೆಲ್ಲ ಆಳ್ರಿ ಅಂತ ಹೇಳ್ತಾರೆ. ಭೂಮಿನೆಲ್ಲ ಆಳ್ಲಿ ಅಂತ ಹೇಳೋವಾಗ ಇವನೇನ್ ಮಾಡ್ತಾನೆ ಅಂದ್ರೆ, ದೇವರು ಸುಂದರವಾಗಿ ಏದೇನ್ ತೋಟನುಂಟು ಮಾಡ್ತಾರೆ. 1500 ಕಿಲೋಮೀಟರ್ ಈ ಏದೇನ್ ತೋಟ ಸುಂದರವಾಗಿ ಉಂಟು ಮಾಡಿರ್ತಾರೆ. ಆದಾಮನ ಅಲ್ಲಿಟ್ಟಿರ್ತಾನೆ. ಸೈತಾನು ಅಲ್ಲಿ ಓಡಾಡ್ತಾ ಇರ್ತಾನೆ. ಹೆಂಗೆ ಓಡಾಡ್ತಾ ಇರ್ತಾನೆ. ಓಡಾಡ್ತಾ ಇದ್ದಾಗ ದೇವ್ರು ಮಾಡುವಂತ ಪ್ರತಿಯೊಂದೊಂದು ನೋಡ್ತಾನೆ. ಮನುಷ್ಯನ ನೋಡ್ತಾನೆ. ದೇವ್ರು ಆದಿಕಾಂಡ 1ನೇ ಅಧ್ಯಾಯ ತೆಗೆಯಕ್ ಹೋಗ್ಬೇಡಿ. ಆದಿಕಾಂಡ 2ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ ಸುಂದರವಾದ ಕನಸಿನ ಅರಮನೆಯನ್ನು ಕಟ್ಟುತ್ತಾರೆ. என்ன செய்யறார் ஆண்டவர்? ಸುಂದರವಾದಂತ ಒಂದು ಕನಸಿನ ಗಾಜಿನ ಅರಮನೆನ ಕಟ್ಟುತ್ತಾರೆ. அம்மா இப்படி போறா சைத்தான் பாக்குறான், இப்படி வரா சைத்தான பாக்க. ஆண்டவர் அப்படி போயிட்டு போயிருக்கு. என்ன ಪರಲೋಕದಿಂದ ತಳ್ಳಾಕ್ತೀನೋ ಅಂತ ಹೇಳ್ಬಿಟ್ಟು ಆ ಸುಂದರವಾದ ಗಾಜಿನರ ಮನೆ ಮೇಲೆ ದೊಡ್ಡ ದೊಡ್ಡ ಕಲ್ಲು ತಗೊಂಡು ಬಿಸಾಕ್ಬಿಡ್ತಾನೆ. அல்லீங்களா? பெரிய பெரிய கல் எடுத்து போட்டுடுறா. ஆண்டவர் தலை மேல் கை வச்சுக்கின்றார். ಆದಾಮ ಓಡೋಗ್ಬಿಡ್ತಾನೆ. ಸೃಷ್ಟಿ ಎಲ್ಲ ತಲೆ ಕೆಳಗಾಗೋಗ್ಬಿಡುತ್ತೆ. ಶಾಪ ಬರುತ್ತೆ, ಮರಣ ಬರುತ್ತೆ, ಪಾಪ ಬರುತ್ತೆ. ಎಲ್ಲ ಸುಂದರವಾದ ಅರಮನೆ ನ್ಯೂಕ್ಲಿಯರ್ ಬಾಂಬ್ ಬಿದ್ದು ನಾಶ ಆಗೋ ತರ ನಾಶ ಆಗೋಗ್ಬಿಡುತ್ತೆ. ದೇವರು ಪರಲೋಕದಲ್ಲಿ ಹಾಗೆ ಹೋಗಿ ಕುತ್ಕೊಂಡ್ ಬಿಡ್ತಾರೆ. ಛೇ ಏನಾಗೋಯ್ತು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಳ್ತಾರೆ. ಹಿಂಗ್ ಮಾಡ್ಬಿಟ್ನಲ್ಲ ಅವನು ಸೈತಾನಂತೆ. ಹಿಂಗೆ ಮಾಡೋ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಾಗ ತಂದೆ ಮಗ ಪರಿಶುದ್ಧಾತ್ಮ ದೇವರು ಮೂವರು ಕೂತಿದ್ದು. ಅವಾಗ ಮಗ ಹೇಳ್ತಾನೆ, ಅಪ್ಪ ನೀನ್ ಭಯ ಬೀಳ್ಬೇಡ, ನೀನ್ ಭಯ ಬೀಳ್ಬೇಡ. ಮಗನೇ ನಾನ್ ಭಯ ಬೀಳ್ತಾ ಇಲ್ಲ. ಆದ್ರೆ ಈ ತರ ಸೃಷ್ಟಿ ಎಲ್ಲ ಹಾಳಾಗೋಯ್ತಲ್ಲ ಅಂತಂದಾಗ ನಾನು ಹೋಗಿ ಸೈತಾನನ ತಲೆನ ಜಜ್ಜುತ್ತೇನೆ. ಯೇಸು ಕ್ರಿಸ್ತನು ದೇವಕುಮಾರನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿ ಇಳಿದು ಬಂದನು. ನೀನ್ ಭಯ ಬೀಳ್ಬೇಡ, ನಾನು ಇಳಿದು ಹೋಗ್ತೇನೆ. ದೇವ್ರು ಇಳಿದು ಬರ್ತಾರೆ. ಆದಾಮನೇ ಅಪ್ಪ ಏನ್ ಮಾಡಿದ್ದು ನೋಡಿ. 3:15 ಆ ಸೈತಾನನ್ಗೆ ಹೇಳ್ತಾನೆ. ಬೈಬಲ್ ತೆಗೆದು ನೋಡಿ 3:15. ಏನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳ ಹರಿದು ನಿನ್ನ ಜೀವಮಾನದಲ್ಲೆಲ್ಲ ಮಣ್ಣೆ ತಿನ್ನುವಿ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನ
ಹಗೆತನವಿರುವ ಹಾಗೆ ಮಾಡುವೆನು, ಪ್ರಾಣವು ನಿನ್ನ ತಲೆಯ ತಲೆಯನ್ನು ಯಾರು? ಹಲ್ಲೆಲೂಯಾ, ಜೋರ ಸೊಲ್ಲ ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಂದು 2 ದಿವಸ ಇರು, ಕಾಯ್ತಾ ಇರು. ನಿನ್ನ ತಲೆನ ಈಕೆ ಹೊಟ್ಟೆಯಿಂದಲೇ ಹುಟ್ಟಿ ನಿನ್ನ ತಲೆನ ಜಜ್ಜುತ್ತಾನೆ. ಹಲ್ಲೆಲೂಯಾ. ಆಮೇಲೆ ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನ. ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನ. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಿದ್ದಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಆಮೇಲೆ ಯಾಕೋಬ ವಂಶದವರಲ್ಲಿ ನಕ್ಷತ್ರಪ್ರಾಯನೊಬ್ಬನು ಉದಯಿಸಿದ್ದಾನೆ. ಆಮೇಲೆ ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಆಮೇಲೆ ಅವನು ಮೋವಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ. ಒಂದು ನಿಮಿಷ. ನಕ್ಷತ್ರಪ್ರಾಯನೊಬ್ಬನು ಉದಯಿಸಿದ್ದಾನೆ ಅಂತ ಹೇಳದಂತ ವಾಕ್ಯ ಇನ್ನೊಂದು ಮಾತು ಹೇಳುತ್ತೆ, ಮೋವಾಬ್ಯರ ತಲೆಯನ್ನು. ಯೇಸು ಸ್ವಾಮಿ ಹುಟ್ಟುವಾಗ ಯಾರಿದ್ರು? ಯೇಸು ಸ್ವಾಮಿ ಹುಟ್ಟುವಾಗ ಮೊವಾಬ್ಯರಿದ್ರ? ಯೇಸು ಸ್ವಾಮಿ ಹುಟ್ಟುವಾಗ ಯಾರಿದ್ದಿದ್ದು? ರೋಮನ್ನರು. ಯಾರಿದ್ದಿದ್ದು ಯೇಸು ಸ್ವಾಮಿ ಹುಟ್ಟುವಾಗ? ಸರಿನಾ ತಪ್ಪ? ಅದಕ್ಕಿಂದೆ ಯಾರಿದ್ರು? ಗ್ರೀಕರು. ಯೇಸು ಸ್ವಾಮಿ ಹುಟ್ಟುವಾಗ ರೋಮನ್ನರು ಇರ್ತಾರೆ. ಯೇಸು ಸ್ವಾಮಿ ಹುಟ್ಟಕ್ಕೆ ಮುಂಚೆ ಗ್ರೀಕರು, 150 ವರ್ಷದ ಕೆಳಗಡೆ ಗ್ರೀಕರು ಇರ್ತಾರೆ. ಇವಾಗ ಯೇಸು ಸ್ವಾಮಿ ಹುಟ್ಟುವಾಗ ಇದ್ದಿದ್ಯಾರು? ರೋಮನ್ನರು. ಹಾಗಿದ್ರೆ ಗ್ರೀಕರ ತಲೆನ ಜಜ್ಜಲಿಕ್ಕೆ ಬರಲಿಲ್ಲ, ರೋಮನ್ನರ ತಲೆನ ಜಜ್ಜಲಿಕ್ಕೆ ಬರಲಿಲ್ಲ, ಮೊವಾಬ್ಯರು ಇರಲಿಲ್ಲ. ಹಾಗಿದ್ರೆ ಇದ್ದಿದ್ಯಾರು? ಸೈತಾನನು. ಹಲ್ಲೆಲೂಯಾ. ಸೈತಾನನ್ನ ಮೊವಾಬ್ ಅಂತ ಬೈಬಲ್ ಕರೀತಾ ಐತೆ. ಮೊವಾಬ್ಯರ ತಲೆಯನ್ನು. ಅದೇ ಆದಿಕಾಂಡ, ಈಕೆ ಸಂತಾನ ನಿನ್ನ ತಲೆನ ಜುಜ್ಜುತ್ತೆ ಅಂತ ಹೇಳಿದಾಗ ಬಿಳಾಮ ಹೇಳ್ತಾನೆ ಮೊವಾಬ್ಯರ ತಲೆಯನ್ನು. ಯೇಸು ಸ್ವಾಮಿ ಬಂದ್ರು. ಏನಕ್ಕೆ ಬಂದ್ರು ಗೊತ್ತಾ? ஆண்டவருங்களை நேசிக்கிறார் என்று சொல்றதுக்கு. ಕರೆಕ್ಟ್ ತಾನೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ ನಾವು ಹೇಳ್ತೇವೆ. ಯೇಸು ಸ್ವಾಮಿ ಯಾರಿಗಾದ್ರೂ ಒಡೆದ್ರ? ಯಾರಿಗಾದ್ರೂ ಬಡದ್ರ? ಆದ್ರೆ ಬೈಬಲ್ ಹೇಳ್ತಾರೆ ನಿನ್ನ ತಲೆನ್ ಜಜ್ಜುತ್ತೆ ಅಂತ. ಇಲ್ಲಿ ಹೇಳ್ತಾ ಇದ್ದೆ ಮೊವಾಬ್ಯರ ತಲೆನ ಜಜ್ಜುತ್ತೆ ಅಂತ. ವಾಮ್ಮ ಹಿಂಗೆ ಮೊವಾಬ್ಯರ ತಲೆನ ಜಜ್ಜಕ್ಕೆ ಬರ್ತಾನಂತೆ. ஆத்தன் ಹುಟ್ಟಿದ್ದೇನಕ್ಕೆ? ஆண்டவருங்களை நேசிக்கிறாரு ಅಂತ சொல்றதுக்காக அல்ல. யோஹானா சொல்றான் ஆண்டவர் உங்களை நேசிக்கிறாரு. எஸ் ஓகேப்பா, அது இம்பார்ட்டன்ட் அல்ல. ஆண்டவர் உங்களுக்கு பணம் கொடுக்கிறார், அது இம்பார்ட்டன்ட் கிடையாது. ஆண்டவர் உங்களுக்கு குட் ஹெல்த் கொடுக்கிறார், நோ நோ நோ, அதுக்காக வரல. ஆண்டவர் உங்களுக்கு வீடு கொடுக்கிறார், நோ அதுக்காக இல்லப்பா. ஆண்டவர் எனக்கு ஒரு சைட் கொடுக்கிறார், நோ அதுக்காக உன்னினக்கு ಮೊವಾಬ್ಯರ ತಲೆಯನ್ನು ಜಜ್ಜಲು. ஹல்லேலூயா. ஆண்டவர் எனக்கு அது கொடுத்தாரு, அதுக்கு அதெல்லாம் கொடுக்கிறதுக்கு ஆண்டவர் வரல. சைத்தானை மிதிக்க ஆண்டவர் வந்தாரு.
ಹಲ್ಲೆಲೂಯಾ. ಆಗ ಏನ್ ನಡೆಯುತ್ತೆ ಅಂತಂದ್ರೆ ನೋಡಿ, ಇಬ್ರಿಯ 2ನೇ ಅಧ್ಯಾಯ, ಕೊಲಾಸೆ 2ನೇ ಅಧ್ಯಾಯ 15ನೇ ವಚನ, ಕೊಲಾಸೆ 2ನೇ ಅಧ್ಯಾಯ 15ನೇ ವಚನ, ಬೇಗ ಬೇಗ. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು, ಒಂದ್ ನಿಮಿಷ. ನಂಬರ್ 1 ಏನ? ದೊರೆತನ. ನಂಬರ್ 2 ಅಧಿಕಾರ. ನಂಬರ್ 3 ನಂಬರ್ 1 ಏನು? ನಂಬರ್ 2 ನೋಡಿ, ಲೂಕ 4:6, ಲೂಕ 4:6, ಲೂಕ 4:6. ಯಾರು ಹೇಳ್ತಾ ಇರೋದು? ಸೈತಾನ ಹೇಳ್ತಾ ಇದ್ದಾನೆ. ಇವುಗಳೆಲ್ಲ ಅಧಿಕಾರ, ಇವುಗಳ ವೈಭವ ನಿನಗೆ ಕೊಡುವೆನು. ಯಾಕೆ? ನೆಕ್ಸ್ಟ್ ಕೆಳಗಡೆ ಓದಿ. ಇದೆಲ್ಲ ನನಗೆ ಕೊಡು. ಇದೆಲ್ಲ, ಇನ್ನೊಂದ್ಸರಿ ಹೇಳಿ. ಇದೆಲ್ಲ சைத்தான் சொல்ற எல்லாம் யாக்கிட்டு இருக்குதுன்னு சொல்றான். அது பைபிள்ல ரெக்கார்ட் ஆயிருக்குது. ಇವೆಲ್ಲ ನನಗೆ ಇಷ್ಟ ಬಂದವನಿಗೆ ಕೊಡ್ತೇನೆ. ಆ ದೊರೆತನನ, ಅಧಿಕಾರನ ನಿರಾಯುಧನಾಗಿ ಮಾಡ್ತಾನೆ. ಹಲ್ಲೆಲೂಯಾ. ನೋಡಿ, ಇಬ್ರಿಯ 2ನೇ ಅಧ್ಯಾಯ 14ನೇ ವಚನ, ಇಬ್ರಿಯ 2ನೇ ಅಧ್ಯಾಯ 14ನೇ ವಚನ, ಇಬ್ರಿಯ 2:14. ಒಂದ್ ನಿಮಿಷ, ಇನ್ನೊಂದ್ಸರಿ. ಇದಲ್ಲದೆ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಆಮೇಲೆ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಡಗಿಸಿ ಬಿಟ್ಟು. ಒಂದ್ ನಿಮಿಷ ಅಮ್ಮ பாருங்க. இங்க ஆண்டவர் யாரெவனா அடிச்சாரா? யாரெவனா காரி துப்புனாரா? ಪರಲೋಕದಲ್ಲಿ ಕೂತಿದ್ದು ಇಳಿದು ಬಂದು ಹಂಗೆ ಪಾತಾಳಕ್ಕೆ ಇಳಿದು ಹೋಗ್ತಾರೆ. 3 days ಪಾತಾಳಕ್ಕೆ ಇಳಿದು ಹೋಗಿ ಸೈತಾನನ ಕುತ್ತಿಗೆ ಪಟ್ಟಿಡ್ಕೊಂಡು ಕೆಳಗಡೆ ತುಳಿದಾಕ್ಬಿಡ್ತಾರೆ. ಹೇಗೆ? ಮರಣದಿಂದಲೇ ಮರಣಾಧಿಕಾರಿಯಾಗಿರೋ ಸೈತಾನನ ತಲೆನ ಜಜ್ಜಾಕ್ತಾರೆ. ಹಲ್ಲೆಲೂಯಾ. ಯಾಕೆ ಬಂದಿದ್ದಾನೆ ಅಂದ್ರೆ எனக்கு ஆசீர்வாத கொடுக்கறதுக்கு. சரி, அது முக்கியம் கிடையாது. சைத்தானனை மிதிக்கிறது. ನಿಮಗೆ ಗೊತ್ತಾ ಯಾಕೆ ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ? ನಿದ್ದೆ ಅಲ್ಲ, ಸೈತಾನ ತಡಿತಾ ಇರೋದು. ನಿಮ್ಗೆ ಗೊತ್ತಾ ಯಾಕೆ ನಿಮ್ಗೆ ದುಡ್ಡು ಬರ್ತಾ ಇಲ್ಲ? ಸೈತಾನ ತಡಿತಾ ಇರೋದು. ಯಾಕೆ ನಿಮ್ಗೆ ಆರೋಗ್ಯ ಬರ್ತಾ ಇಲ್ಲ? ಸೈತಾನ ತಡಿತಾ ಇರೋದು. ಯಾಕೆ ನೀವು ಎದ್ದು ದೇವರಿಗಾಗಿ ಹತ್ತಿ ಉರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಸೈತಾನ ತಡಿತಾ ಇರೋದು. ದೇವರು ಈ ವಾರ ನಿಮ್ಮ ಜೀವಿತದಲ್ಲಿ ಸೈತಾನನಿಗೆ ಒಂದು ಅಂತ್ಯ ಆಡ್ತಾ ಇದ್ದಾರೆ. ಪರಿಸ್ಥಿತಿಗಳನ್ನ ದೇವರು ಮಾರ್ಪಡಿಸ್ತಾರೆ ಇವತ್ತಿನಿಂದ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಯಾರ ಜೀವನದಲ್ಲಿ ಲಯ ಮಾಡುವಂಥದ್ದು? ನಮ್ಮ ಜೀವಿತದಲ್ಲಿ. ಸೈತಾನನ ಕೆಲಸ ಯಾರ ಜೀವನದಲ್ಲಿ ಲಯ ಮಾಡುವಂಥದ್ದು? ನಮ್ಮ ಲೈಫ್ ಅಲ್ಲಿ. ಯಾವಾಗ ಸೈತಾನನ ಕೆಲಸ ಲಯ ಆಗುತ್ತೋ ದೇವರು ನಮ್ಮ ಮೂಲಕ ಮಹಿಮೆ ಹೊಂದುತ್ತಾರೆ, ನಮ್ಮನ್ನ ಎಲ್ಲ ವಿಧದಲ್ಲಿ ಆಶೀರ್ವದಿಸ್ತಾರೆ. ನೋಡಿ, ಆತ ಹುಟ್ಟಿ ಬಂದಾಗ ಏನ್ ನಡೀತು ಅಂತಂದ್ರೆ, ಏನೇನು ಸಂತೋಷ ಪಡ್ತವೆ ಗೊತ್ತಾ? ಸೈತಾನ ಲಯ ಮಾಡ್ಲಿಕ್ಕೆ ಆತ ಹುಟ್ಟಿ ಬಂದಾಗ ಏನ್ ಸಂತೋಷ ಪಡುತ್ತೆ ಗೊತ್ತಾ?
ನಂಬರ್ 1, ಸೃಷ್ಟಿ ಸಂತೋಷ ಪಡುತ್ತೆ. ಮತ್ತಾಯ 2ನೇ ಅಧ್ಯಾಯ 2ನೇ ವಚನ. ಮತ್ತಾಯ 2ನೇ ಅಧ್ಯಾಯ 2ನೇ ವಚನ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು. ಒಂದ್ ನಿಮಿಷ. ಯೋಬ 9:9. ಯೋಬ 9:9. ಸಪ್ತರ್ಷಿಗಳನ್ನು, ನಂಬರ್ 2 ಮೃಗ ಶಿರವನ್ನು, ಕೃತಿಕೆಯನ್ನು, ತೆಂಕಣ ದಿಕ್ಕಿನ ನಕ್ಷತ್ರ ಗೃಹಗಳನ್ನು ನಿರ್ಮಿಸಿದವನು ಆತನ. ತಮಿಳ್ ಪಡಿಂಗೋ ಯಾರನ್ನ? ಇನ್ನೊಂದ್ಸರಿ. அவர் ಧ್ರುವ நட்சத்திரங்களையும் மிருக சிரச ಇವಾಗ ನೀವು ಬೆಳಿಗ್ಗೆ ಎದ್ದೇಳ್ತೀರಾ, ರಾತ್ರಿ 9 மணிக்கு 10 மணிக்கு பாருங்க மாடி மேல் போயிட்டு இப்படி இருக்கೋ ಏನದು ನಕ್ಷತ್ರ ಪುಂಜ ಇತ್ ಕಡೆ ಇರುತ್ತೆ. ಬೆಳಿಗ್ಗೆ 3 ಗಂಟೆಗೆ ನೋಡಿ ಆ ಬೆಳ್ಳಿ ಚುಕ್ಕೆ ಎಲ್ಲ ಈ ಕಡೆ ಬಂದ್ಬಿಟ್ಟಿರುತ್ತೆ. ನೋಡ್ತೀರಾ ತಾನೆ? ಒಂದು ಎಲ್ ತರ ಇರುತ್ತೆ. ಅದನ್ನ ತಾತನ್ ಕೋಲು ಅಂತ ಕರೀತಾರೆ ಆಡೋ ಭಾಷೆಯಲ್ಲಿ. ಅದು ಬೈಬಲ್ ಏನ್ ಹೇಳ್ತಾ ಐತೆ ಅಂದ್ರೆ, ಸಪ್ತರ್ಷಿಗಳು, ಮೃಗಶಿರ, ಆಮೇಲೆ ಕೃತಿಕೆ, ಆಮೇಲೆ ತೆಂಕಣ ದಿಕ್ಕಿನ ನಕ್ಷತ್ರ ಗೃಹ ಅಂತ ಹೇಳ್ತೆ. ದೇವ್ರು ಇದನ್ನೆಲ್ಲ ಉಂಟು ಮಾಡ್ತಾರೆ. ಆಮೇಲೆ ಇದೇನ್ ಮಾಡ್ತಾರೆ ಅಂದ್ರೆ, ಆತ ಹುಟ್ಟಿದ್ದಕ್ಕೆ ಈ ಸೌರ್ಯ ವ್ಯೂಹ, ಈ ಗ್ಯಾಲಕ್ಸಿ ಸಂತೋಷ ಪಡುತ್ತೆ. ಈ ಗ್ಯಾಲಕ್ಸಿ ಸಂತೋಷ ಪಡೆದಾಗ, ನಕ್ಷತ್ರಗಳು ಪ್ರಕಾಶಗೊಂಡಾಗ, ಆ ವಿಪರೀತ ಪ್ರಕಾಶಗೊಂಡಾಗ, ಹೌದು ರಾಜನು ಹುಟ್ಟಿದ್ದಾನೆ ಅಂತ ಜ್ಞಾನಿಗಳಿಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಸಂತೋಷ ಪಡೋದು ಅಂದ್ರೆ ಈಗಿನ ಕಾಲದ ಸೈಂಟಿಸ್ಟ್ ಅಂತ ಹೇಳ್ತೀವಲ್ಲ, ಆಗಿನ ಕಾಲದ ಸೈಂಟಿಸ್ಟ್ಗೆ ಗೊತ್ತಾಗುತ್ತೆ ಅರಸು ಕಂದನು ಹುಟ್ಟಿದ್ದಾನೆ ಅಂತ. ಸೃಷ್ಟಿಯೆಲ್ಲ ಸಂತೋಷ ಪಡುತ್ತೆ. ನೋಡಿ, ರೋಮಾ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನ. ಆ ಸೃಷ್ಟಿಗೂ ಸಂತೋಷನಂತೆ. ನೋಡಿ, ಯೇಸು ಕ್ರಿಸ್ತನ ದೇವರ ಮಕ್ಕಳ ಮಹಿಮೆ ಯಾವಾಗ ಬರುತ್ತೆ ಅಂತ ಆ ಸೃಷ್ಟಿಗೂ ಸಂತೋಷನಂತೆ. ಓದಿ ನೋಡಿ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದಾರೆ, ದೇಹವು ಪಾಪದ ದೆಸೆಯಿಂದ 8:19. ರೋಮ 8:19. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷ ಆಯ್ತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಾ ಇದೆ. ಯಾವಾಗ ಯೇಸು ಸ್ವಾಮಿಯ ಬರುವಿಕೆ ಇರುತ್ತೆ ಅಂತ ಜಗತ್ತು ಲವಲವಿಕೆಯಿಂದ, ಅಂದ್ರೆ 2ನೇ ಬರುವಿಕೆಗಾಗಿ ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಮೊದಲನೇ ಬರುವಿಕೆಯಲ್ಲಿ ಸೃಷ್ಟಿ ಸಂತೋಷ ಪಡುತ್ತೆ, ಈ ಸೌರ್ಯ ವ್ಯೂಹ ಸಂತೋಷ ಪಡುತ್ತೆ. ಅದಕ್ಕೆ ನಕ್ಷತ್ರ. ಆಮೇಲೆ ಏನ್ ನಡೆಯುತ್ತೆ ಅಂದ್ರೆ, ಆಮೇಲೆನೆ ಇವ್ರು ಬರೋದು ನೋಡಿ, ದೇವರ ನಕ್ಷತ್ರಕ್ಕೆ ಅಪ್ಪಣೆ ಕೊಟ್ಟಿದ್ದು, ನೀನ್ ಇವ್ರ ಜೊತೆಲಿ ಹೋಗು ಅಂತ. ಆಗ ನಕ್ಷತ್ರಗಳು ಬಂದು ಇದ್ರ ಮೇಲೆ ನಿಂತ್ಕೊಳ್ಳುತ್ತೆ, ಸ್ವಾಮಿ ಹುಟ್ಟಿರುವಂತ ಸ್ಥಳದಲ್ಲಿ. ಎರಡನೇದಾಗಿ ಸಂತೋಷ ಪಟ್ಟಿದ್ಯಾರು ಅಂತಂದ್ರೆ ಜ್ಞಾನಿಗಳು. ಯಾವ್ದದು? ಮತ್ತಾಯ 2ನೇ ಅಧ್ಯಾಯ 11ನೇ ವಚನ. ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ. ಯಾರು? ಈ ಮೂಡಣ ದೇಶದ ಜ್ಞಾನಿಗಳು ಸಂತೋಷ ಪಡ್ತಾರೆ. ನಂಬರ್ 3 ಯಾರು ಸಂತೋಷ ಪಡ್ತಾರೆ ಅಂತಂದ್ರೆ, ಪರಲೋಕದ ದೇವದೂತರು ಸಂತೋಷ ಪಡ್ತಾರೆ. ಲೂಕ 2ನೇ ಅಧ್ಯಾಯ 13ನೇ ವಚನ. ಲೂಕ 2ನೇ ಅಧ್ಯಾಯ 13ನೇ ವಚನ. ಪಕ್ಕನೆ ಆ ದೂತನ ಸಂಗಡ 100 ಜನ ದೇವದೂತರು.
ಒಂದ್ ನಿಮಿಷ. ಎಷ್ಟು ಜನ ದೇವದೂತರು? ದೊಡ್ಡ ಗುಂಪು. ಇಲ್ಲ, 100 ಜನ. ಇಲ್ಲ இல்ல 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 தமிழ்ல படிங்க. 1000 பேர் ಅಂತ ಹೇಳ್ದಿರಿದ್ದು. இல்ல 1,00,000 பேர் ಅಂತ ಹೇಳ್ದಿರಿದ್ದು பாருங்க. 1 ಮಿಲಿಯನ್ ಅಂತ ಬರ್ತೈತಾ? ಎಷ್ಟು ಹೇಳುತ್ತೆ? ಲಕ್ಷಾಂತರ ದೇವದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟ್ಯಾನು ಕೋಟಿ ಕಿಂಕರರು ಆತನ ಮುಂದೆ ನಿಂತಿದ್ದರು ಅಂತ ದಾನಿಯೇಲ 7ನೇ ಅಧ್ಯಾಯ 8, 9, 10ನೇ ವಚನದಲ್ಲಿ ಹೇಳುತ್ತೆ. ಲಕ್ಷೋಪಲಕ್ಷ ದೇವದೂತರು. ಆಕಾಶದಲ್ಲಿ ಎಷ್ಟು ಜನ ಬೇಕಾಗಿದ್ರು ನಿಲ್ಬೋದು. ಪರಲೋಕ ಸೈನ್ಯ ಬಂದ್ಬಿಡುತ್ತೆ. 10 ಪೇರಲ್ಲೇ, 100 ಪೇರಲ್ಲೇ, 1000 ಪೇರಲ್ಲೇ, 1,00,000 ಪೇರಲ್ಲೇ, 10 lakhs, ಎಷ್ಟೋ ದೇವದೂತರು, ದೊಡ್ಡ ಸೈನ್ಯ. ಯಾಕೆ ಇಳಿದು ಬರ್ತಾರೆ? ದೇವದೂತರಿಗೆ ಸಂತೋಷ ಉಂಟಾಗುತ್ತೆ. ಹಲ್ಲೆಲೂಯಾ. ಇವನು ಸಾಯವಾಗ ಏನ್ ಮಾಡ್ದ ಗೊತ್ತಾ? ಹಿಂಗೆ ದೇವ್ರು ಹಿಂಗ್ ಎಳೆದು ಬಿಸಾಕುವಾಗ ಸೈತಾನ್ನ ಲಕ್ಷಾಂತರ ದೇವದೂತರನ್ನ ಇವನು ಎಳ್ಕೊಂಡು ಪಾತಾಳಕ್ಕೆ ಬೀಳ್ತಾನೆ. ಲಕ್ಷಾಂತರ ಅವರೇ ಸೈತಾನನ ದೂತರು. ಅವರೇ ಆಕಾಶ ಮಂಡಲ ಈ ಫ್ಯಾನ್ ತರ ಸುತ್ತಾ ಇರುವಂತವ್ರು. ಅವ್ರನ್ನ ತಿಳಿದಿರಾ? ಈ ಸೈಂಟಿಸ್ಟ್ ಏನಂತ ಹೇಳ್ತಾ ಇದ್ದಾರೆ ಗೊತ್ತಾ? ಏಲಿಯನ್ಸ್ ಅಂತ ಕರೀತಾ ಇದ್ದಾರೆ. ಅವಾಗವಾಗ ಕಾಣಿಸ್ಕೊಳ್ಳುತ್ತೆ, ಅವಾಗವಾಗ ಕಾಣಿಸ್ಕೊಳ್ಳಲ್ಲ. ಅವಾಗವಾಗ ಕಾಣಿಸ್ಕೊಳ್ಳುತ್ತೆ, ಏರೋಪ್ಲೇನ್ ಅಲ್ಲಿ ಹೋಗೋವಾಗ ಕಾಣಿಸ್ಕೊಳ್ಳುತ್ತೆ, ರಾಕೆಟ್ ಅಲ್ಲಿ ಹೋಗೋವಾಗ ಕಾಣಿಸ್ಕೊಳ್ಳುತ್ತೆ, ಏನೋ ಒಂಥರ ವಿಚಿತ್ರವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಗೊತ್ತಾ? ಅವೆಲ್ಲ ಸೈತಾನನ ದೂತರು, ಏಲಿಯನ್ಸ್ ಅಂತ ಕರೀತಾರೆ. ಯಾಕೆಂದ್ರೆ ಆ ಲೌಕಿಕರು ಆತ್ಮೀಯ ವಿಚಾರಕ್ಕಾಗಲ್ಲ ಅವ್ರಿಗೆ. ಅನ್ಯ ಗ್ರಹಗಳ ಜನ ಅಂತ ಹೇಳ್ತಾರೆ, ಜೀವಿಗಳು ಅಂತ ಹೇಳ್ತಾರೆ. ಬಟ್ ಇದು ಯಾರು ಅಂದ್ರೆ ಸೈತಾನನ ದೂತರು. ದೇವದೂತರಿಗೆ ಸಂತೋಷ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ಸೈತಾನನ್ನ ನಾಶ ಮಾಡ್ಲಿಕ್ಕೆ ಇವನು ಹುಟ್ಟಿದಾನೆ ಅಂತ ಸಂತೋಷ ಆಗೋಗ್ಬಿಡುತ್ತೆ. ಇನ್ನೊಂದು ಯಾರು ಸಂತೋಷ ಪಡ್ತಾರೆ ಅಂದ್ರೆ ಸಾಧಾರಣ ಜನ ಸಂತೋಷ ಪಡ್ತಾರೆ. ಏನು? 8ನೇ ವಚನ, ಲೂಕ 2ನೇ ಅಧ್ಯಾಯ 8ನೇ ವಚನ. ಲೂಕ 2:8. ಆ ಆ ಆ ಆ ಆ ಆ ಆ ಆ ಅವರ ಸುತ್ತಲೂ ಪ್ರಕಾಶಿಸಿತು. ಆಮೇಲೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನಂದ್ರೆ ನಿಮ್ಗೆ ಊಟಕ್ಕಿಲ್ಲ 100 ಗ್ರಾಂ ಬಂಗಾರ ಕೊಡ್ತಾ ಇದ್ದಾರೆ. ಇಲ್ಲಪ್ಪ, ನೀವು ನಡ್ಕೊಂಡು ಓಡಾಡ್ತಾ ಇದ್ದೀರಾ, ನಿಮ್ಗೆ BMW ಕಾರ್ ಕೊಡ್ತಾರೆ. ನೀವು ಗುಡಿಸಲಲ್ಲಿದ್ದೀರಾ, ನಿಮ್ಗೆ ಸ್ವಂತ ಮನೆ ಕೊಡ್ತಾರೆ. ಆ ತಾತ್ಪರ್ಯ ಅದಲ್ಲ. ಏನ್ ಗೊತ್ತಾ? ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡೋ ಶುಭ ಸಮಾಚಾರ ಏನಂದ್ರೆ ಸೈತಾನನ ತಲೆಯನ್ನು ಜಜ್ಜಲು ಇಳಿದು ಬಂದಿದ್ದಾನೆ. இந்த டிசம்பருக்கு எனக்கு போன வருஷம் எல்லாம் 500 ரூபாய் துணி வாங்கி கொடுத்துனீங்க. இந்த வருஷம் எப்படி நான் பண்ணி 5000 ரூபாய் துணி வாங்கி கொடுக்கணும். ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ. ಈ ಸರಿ ಮಾತ್ರ ಏನ್ ಮಾಡ್ತಾರೆ? ನನ್ಗೆ ಒಂದು ಬಂಗಾರದ ವಾಲೆ ಇಸ್ಕೊಡ್ಬೇಕು. 2 ವರ್ಷ ಆಗೋಯ್ತು ಮನೆಗೆ ಸುಣ್ಣ ಬಳ್ದು. ಈ ಸರಿ ಪೇಂಟ್ ಬಿಳಿಲೇಬೇಕು ಅಲ್ವಾ ಅಮ್ಮ? ಅದೆಲ್ಲ ಬೇಡ. துணி வாங்க கட்டி இருக்கட்டும். இந்த வருஷம் எப்படி நான் செஞ்சு நான் புது கார் வாங்கிடணும். எனக்கு சர்ச்சுக்கு வரவங்க எல்லாம் கார்ல வராங்க. என் பக்கத்தில்
போக்கார லேடி அது கார்ல வருது, நாங்க ஏன் வண்டியில் போனோம், நாங்க ஏன் பஸ்ல போனோம். கடை செஞ்சு கார் வாங்கிடு. 25 கிறிஸ்மஸ்க்கே பாஸ்டர் அம்மா கிட்ட பிரேயர் பண்ணிக்கணும். ஹல்லேலூயா. இப்போ போன வருஷம் இப்ப கூட ஞாபகம் இருக்கு, கருப்பு கலர். இந்த முறை ನಾನು சவுப்பு கலர் துணி வாங்கணும், இல்ல கிரீன் கலர் துணி வாங்கணும். இந்த கிறிஸ்மஸ் டிசம்பர், ஏன்னா இந்த டிசம்பர் ரொம்ப டிஃபரன்ஸா இருக்கு எங்க ஃபேமிலியில. என்னன்னா 3 நாள் பிரேயர் பண்ணிடலாம், உபவாசம் இந்த பிரேயர் பண்ணலாம், ஆண்டவர் என்ன காசு கொடுப்பாரு எனக்கு பண்டிக்கு. ஏன்னா அந்த கடை போயிட்டு எங்களுக்கு எப்படின்னா பண கொடுக்கணும், என்னென்னவோ பிளான் போடுறோம். அந்த பிட்வீன் 25 to 1 ஃப்ரீ இருக்குது இல்லைங்களா, அந்த டைம்ல எப்படின்னா பண்ணி எதனா ஒரு பெரிய டூருக்கு போயிட்டு வரணும். அது இன்டர்நேஷனல் லெவல்ல தான் இருக்கும். என்னன்னா சந்தோஷப்படுறதுக்கு யோசிக்கிறாங்க. ಆಂಡವರು போயிட்டு ಪರಲೋಕದಲ್ಲ ಏಂಜಲ್ಸ್ ಎಲ್ಲ ಬನ್ರಿ ಇಲ್ಲಿ, ಇಷ್ಟು ದಿವಸ ನಿಮಗೆ ಬಿಳೆ ಕಲರ್ ಡ್ರೆಸ್ ಇತ್ತು, ನಾನು ಇನ್ನು ಮೇಲೆ ಇದೇ ಡಿಸೆಂಬರ್ ಚೇಂಜ್ ಮಾಡ್ತಾ ಇದ್ದೀನಿ, ನಿಮ್ಗೆ ಎಲ್ರಿಗೂ ಕೆಂಪು ಕಲರ್ ಡ್ರೆಸ್. அப்படி சொல்ல முடியுதா? ಮಿಖಾಯೇಲ್, ನೀನು ಕತ್ತಿನ ಹೊಡೆದು ಇದಾಗೋಗ್ಬಿಡೈತೆ, ನಾನು ನಿನ್ಗೆ ಹೊಸ ಕತ್ತಿ ಇಸ್ಕೊಡ್ತೀನಿ ಅಂತ ಹೇಳಕ್ಕಾಗುತ್ತಾ? ಗ್ಯಾಬ್ರಿಯಲ್, ನೀನು ಓಡಾಡಿ ಓಡಾಡಿ ನಿನ್ ರೆಕ್ಕೆ ಎಲ್ಲ ಸೌದೋಗ್ಬಿಡೈತೆ, ನಿನ್ಗೆ ಹೊಸ ರೆಕ್ಕೆ ಕೊಡ್ತೀನಿ ಅಂತ ಹೇಳಕ್ಕಾಗುತ್ತಾ? ನೀವು ಕುತ್ಕೊಂಡು ಚೇರ್ ಸೌದೋಗ್ಬಿಡೈತೆ, ನಾನು ಹೊಸ ಬಂಗಾರದ ಚೇರ್ ಮಾಡಿಸ್ತೀನಿ ಅಂತ ಹೇಳಕ್ಕಾಗುತ್ತಾ? ಬಂದ್ರಪ್ಪ ಇಲ್ಲಿ ಪರಲೋಕನೆಲ್ಲ ಪೇಂಟ್ ಹೊಡೆದ್ಬಿಡಿ. அப்படியெல்லாம் பேசுறதுக்காவதா? பரலோகத்துக்கு மாற்றம் வருதா? 25th ಡಿಸೆಂಬರ್ ಬಂದಾಗ ಆಂಡವರು ಪರಲೋಕದಲ್ಲಿ ಸಂತೋಷ ದೇವರು ಉಂಟಾಗುತ್ತೆ. ಯಾಕೆ ಸಂತೋಷ ಉಂಟಾಗುತ್ತೆ? ಸೈತಾನ ತುಳಿಲಿಕ್ಕೆ ಹೋಗ್ತಾ ಇದ್ದಾನೆ ನನ್ನ. ಅಲ್ಲಿ ಪೇಂಟ್ ಇಲ್ಲ, ಡಿಸೆಂಬರ್ ಇಲ್ಲ, ಹೊಸ ಬಟ್ಟೆ ಇಲ್ಲ, ಹೊಸ ಗೋಲ್ಡ್ ಇಲ್ಲ, ಹೊಸ ಸಿಲ್ವರ್ ಇಲ್ಲ, ಹೊಸ ಕಾರ್ ಇಲ್ಲ, ಹೊಸ ಏರೋಪ್ಲೇನ್ ಇಲ್ಲ. ಅಲ್ಲಿರುವಂತದ್ದು ಕ್ರಿಸ್ತನು ಕೊಡುವಂತ ಶಾಶ್ವತ ಸಂತೋಷ. ಏನು? ಸೈತಾನನನ್ನು ತುಳಿಯಲು. ನಾವೇನ್ ಸಂತೋಷ ಪಡ್ತೀವಿ ಗೊತ್ತಾ? ಮಗನೇ, ನಿಮ್ಮ ಅಪ್ಪ ನಿನ್ಗೆ 10 ಎಕರೆ ಸೈಟ್ ಎತ್ತಿಟ್ಟಿದ್ದಾನೋ ಅಂತ ಗೊತ್ತಾ? ನಿನ್ ಸೈಟ್ ನ ನೀನ್ ಇಟ್ಕೋ, ಫಸ್ಟ್ ನನ್ಗೆ ಐಸ್ ಕ್ರೀಮ್ ಕೊಡ್ಸು. ಕರೆಕ್ಟ್ ತಾನೆ? ಇಲ್ಲಪ್ಪ, ನಿನ್ನ ಹೆಸರಲ್ಲಿ 1 ಕೋಟಿ ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ದಾನೆ, ನಿನ್ 1 ಕೋಟಿ ರೂಪಾಯಿ ನೀನೇ ಇಟ್ಕೋ, ಫಸ್ಟ್ ಐಸ್ ಕ್ರೀಮ್ ಕೊಡ್ಸು. ಕೋಲ್ಡ್ ಆಗುತ್ತಾ? ಕೋಲ್ಡ್ ಆದ್ರೂ ಪರವಾಗಿಲ್ಲ, ಡಾಕ್ಟರ್ನೇ ಕರ್ಕೊಂಡು ಬಂದು ಮನೇಲಿ ಇಟ್ಕೊಳ್ಳೋಣ, ಐಸ್ ಕ್ರೀಮ್ ಕೊಡ್ಸು. அந்த மாதிரி சந்தோஷத்தை எங்களுக்கு இருக்கிறது. என்ன சந்தோஷம்? எனக்கு புது ஷூ வேணும், எனக்கு புது ஷூ வேணும், எனக்கு புது ட்ரெஸ் வேணும், எனக்கு புது கம்மல் வேணும், எனக்கு பெயிண்ட் அடிக்கணும், எனக்கு டிஸ்டம்பர் அடிக்கணும், புது ஊடு வாங்கணும். அந்த சந்தோஷம் எல்லாம் இந்த மாதிரி ஐஸ்கிரீம் வாங்க கொடு அப்பான்ற மாதிரி இருக்குது. ஆண்டவர் சந்தோஷப்படுறது வேற. ಏನ ಸಂತೋಷ? ಸೈತಾನನ ಕೆಲಸನ ಲಯ ಮಾಡ್ಲಿಕ್ಕೆ ನನ್ನ ಮಗ ಹುಟ್ಟಿದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹುಟ್ಟಿ ಬರ್ತಾರೆ, ಹುಟ್ಟಿ ಬಂದು ಪರಲೋಕಕ್ಕೆ ಹೋಗಿ 2ನೇ ಸಾರಿ ಬರ್ತಾರೆ. ಯಾಕೆ ಗೊತ್ತಾ? ಸೈತಾನನಿಗೆ ವಾರ್ ಮಾಡ್ಬಿಟ್ಟು ನಿರಾಯುಧನಾಗಿ ಮಾಡಿದ್ದಾರೆ. ಸೈತಾನನ್ಗೆ ಏನಾದ್ರೂ ಇವಾಗ ಕೊಲಾಸೆ 2:15 ತೆಗಿಯಕ್ ಹೋಗ್ಬೇಡಿ, ಅವಾಗ್ಲೇ ತೆಗೆದಿದ್ದೀರಾ, ಓದಿದ್ದೀರಾ. ಸೈತಾನ ನಿರಾಯುಧ. ನಿರಾಯುಧ ಅಂದ್ರೆ ಏನು ಹೇಳ್ರಮ್ಮ? ಅಲ್ಲ, ಆಯುಧ ಇಲ್ಲದೆ ಇರೋಂಥದ್ದು. ಹಾಗಿದ್ರೆ ಸೈತಾನ ಇವಾಗ ಏನ್ ಮಾಡ್ತಾನೆ ಗೊತ್ತಾ? ಮರಳು ಮಾಡೋದಷ್ಟೇ. ಏನ್ ಮಾಡೋದು? என்ன செய்யுது? சிஸ்டர் பென் கொடுங்க.
இது இப்படி இருந்தாக்கா வாங்குறமா நாங்கோ, இது சாக்லேட் அண்ட் நெஞ்சிங்கோ, சாக்லேட் அப்படியே கொடுத்தாக்கா வாங்குறோமா, இದ್ರ ಮೇಲೆ கோல்டு கலர் கவர் நல்லா பேக் பண்ணிட்டு இದ್ರ மேல இவ்வளோ மொத்த பாக்ஸ் பண்ணிட்டு டிசைனா அழகா பண்ணிட்டு இது 1000 ரூபாய் ಅಂತ சொன்ன ಇದು 5 ರೂಪಾಯಿ ತಾ ಇದರ ವ್ಯಾಲ್ಯೂ. ಇದು 1000 ರೂಪಾಯಿ ಅನ್ನಕ ಏನಾಗುತ್ತೆ, ಮರಳಾಗ್ತೀವಿ. ಕರೆಕ್ಟ್ ತಾನೆ? ಸೈತಾನನಲ್ಲಿರುವಂತ ಆಯುಧ ಏನ್ ಗೊತ್ತಾ, ಮಗನೇ ಅದು ಚಂದಾಗೈತೆ ಅಂತೇಳಿ ಮರಳು ಮಾಡೋದು, ಮಗನೇ ಅದು ಚಂದಾಗೈತೆ ಅಂತ ಯಾಮಾರ್ಸೋದು. ಸೈತಾನು ಏನ್ ಮಾಡ್ದ ಅಂತಂದ್ರೆ ಅವಳ ಹತ್ರ ಹೋಗ್ಬಿಟ್ಟು ಕಪ್ಪಾಳಕ್ಕೆ ಒಂದು ಹೊಡೆದು ಮರಣ ಮಾಡಿ, ಮರ್ಡರ್ ಮಾಡಿ, ಏನೇನು ಮಾಡ್ಲಿಲ್ಲ, ಮಗಳೇ ಇದ್ರನ್ನ ತಿನ್ನು. ಸರಿನಾ ತಪ್ಪ? ಏನಾದ್ರು ಮಾಡದ್ನಾ? ಆದಾಮನ್ನೇನಾದ್ರು ಮಾಡಿದ್ರೆ ಅವಳನ್ನೇನಾದ್ರು ಮಾಡದ್ನ? ಏನು ಮಾಡ್ಲಿಲ್ಲ. ಅವನೇನ್ ಮಾಡಿದ್ದು ಗೊತ್ತಾ? ಮರಳು ಮಾಡಿದ್ದು. ಇವತ್ತಿಗೂ ಹೆಂಗೆ ಬೀಳಿಸ್ತಾ ಇದ್ದಾನೆ, ನರಕ ಕೇಳ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ, ಸುಳ್ಳೇಳು, ಮೋಸ ಮಾಡು, ವ್ಯಭಿಚಾರ ಮಾಡು, ಅನ್ಯಾಯ ಮಾಡು, ಅಕ್ರಮ ಮಾಡು ಅಂತ ಹೇಳಿ ಮರಳುಗೊಳಿಸ್ತಾನೆ. ಯಾರನ್ನ? ಜನರನ್ನ. ಇವಾಗಿರುವಂತ ಅವನಲ್ಲಿರುವಂತ ಆಯುಧ ಒಂದೇ, ಮರಳು ಮಾಡುವಂಥದ್ದು. ಪ್ರಕಟಣೆ 20ನೇ ಅಧ್ಯಾಯ 2-3ನೇ ವಚನ. ಪ್ರಕಟಣೆ 20ನೇ ಅಧ್ಯಾಯ 2-3ನೇ ವಚನ. ಆಗಿರುವ ಘಟಸರ್ಪನನ್ನು ಹಿಡಿದು 1000 ವರ್ಷ ಇನ್ನು ಜನಗಳನ್ನು ಅಮ್ಮ ಪಾರಂಗೋ ಜನರನ್ನ ಹಾಳು ಮಾಡ್ದ ಅಂತ ಹೇಳುತ್ತಾ, ಜನರನ್ನ ಸಾಯಿಸ್ದ ಅಂತ ಹೇಳುತ್ತಾ, ಜನರನ್ನ ಮರಳು ಮಾಡ್ದ ಹಾಗೆ. ಜನರನ್ನ ಏನ್ ಮಾಡ್ತಾನೆ ಅಂತಂದ್ರೆ ಮರಳು ಮಾಡ್ತಾನೆ. ಬೈಬಲ್ ಓದಿದ್ರೆ ಏನಪ್ಪಾ ಬರುತ್ತೆ? ಟಿವಿ ನೋಡು ನೋಡು, ಎಷ್ಟು ಚಂದಾಗಿ ಡ್ರೆಸ್ ಹಾಕೊಂಡ್ ಬಂದವಳೆ, ವಾಲೆ ಕರೆಕ್ಟ್ ಆಗಿ ಹಾಕೋಳೆ, ಬೊಟ್ಟು ಕರೆಕ್ಟ್ ಆಗಿ ಇಟ್ಕೊಂಡವಳೆ, ಅವಳು ಬಳೆ ಕರೆಕ್ಟ್ ಆಗಿ ಎಲ್ಲ ಕಲರ್ ಕಲರ್ ಆಗಿ ಐತೆ. ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ನೀನು ಬೈಬಲ್ ಓದಕ್ ಹೋಗ್ಬೇಡ, ಫೋನ್ ನೋಡು. ನೀನು ಪ್ರಾರ್ಥನೆ ಮಾಡಕ್ ಹೋಗ್ಬೇಡ, ನೀನು ಬೇರೆ ಕೆಲಸ ಮಾಡು. ಭಾನುವಾರ ಚರ್ಚ್ಗೆ ಹೋಗ್ಬೇಡ, ಅದೇ ಟೈಮಲ್ಲಿ ನಿನ್ಗೆ 1,00,000 ರೂಪಾಯಿ ಬರುತ್ತೆ, ಅಲ್ಲೋಗು. ಮರಳು ಮಾಡ್ತಾನೆ. ಬೈಬಲ್ ಹೇಳ್ತಾ ಇದೆ, ಇನ್ನು ಮರಳು ಮಾಡದ ಹಾಗೆ ಸೈತಾನನ ಹತ್ರ ಇರುವಂತ ಆಯುಧ ಏನು? ಮರಳು ಮಾಡೋದು. ಪ್ರಕಟಣೆ 20ನೇ ಅಧ್ಯಾಯ 19ನೇ. ಪ್ರಕಟಣೆ 19ನೇ ಅಧ್ಯಾಯ 19ನೇ ವಚನ. 19. ತರುವಾಯ ಆ ಮೊದಲನೇ ಮೃಗವು ಭೂರಾಜರು ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕೂತಿ. ಯಾರು ಕುದುರೆ ಮೇಲೆ ಕೂತಿದ್ದು? ಪ್ರಕಟಣೆ 19ನೇ ಅಧ್ಯಾಯ 11ನೇ ವಚನ. ಪ್ರಕಟಣೆ 19 ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಬಿಳಿ ಕುದುರೆ ಕಾಣಿಸಿತು, ಅದರ ಮೇಲೆ ಕೂತಿದ್ದ ಆತನು. 13ನೇ ವಚನ. ಆತನು ರಕ್ತ ದೇವರ ವಾಕ್ಯವೆಂಬ, ನೋಡಿ, ಈ ದೇವರ ವಾಕ್ಯವೆಂಬ ಹೆಸರು ಇರೋ ಆತನಿಗೆ ಪ್ರಕಟಣೆ 19ನೇ ಅಧ್ಯಾಯ ಕೊನೆಯಲ್ಲಿ, 20ನೇ ಅಧ್ಯಾಯ ಪ್ರಾರಂಭದಲ್ಲಿ ಸಂಪೂರ್ಣವಾಗಿ ಲಯ ಮಾಡಾಕ್ ಬಿಡ್ತಾನೆ. ಯಾರು ಲಯ ಮಾಡುವಂಥದ್ದು? ಯಜ್ಞದ ಕುರಿಯಾದಾತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಟಣೆ 20:10. ಪ್ರಕಟಣೆ 20:10. ಬೆಂಕಿ ಗಂಧಕಗೊಳ್ಳಿನ ಕೆರೆಗೆ ಅಷ್ಟೇ ಸೈತಾನನ ನಾಶ ಆಗುತ್ತೆ. ಯೇಸು ಕ್ರಿಸ್ತನು ಹುಟ್ಟಿ ಬಂದು ಮತ್ತೆ ಅಧಿಕಾರ ಮತ್ತೆ ಇಳಿದು ಬಂದು ಸೈತಾನನ ಸಂಪೂರ್ಣ ನಾಶ ಮಾಡಕ್ ಬಿಡ್ತಾನೆ. ಅಲ್ಲಿಗೆ ಸೈತಾನ ಫುಲ್ ನಾಶ ಆಗ್ತಾನೆ.
ಇನ್ನ ಸೃಷ್ಟಿಯಲ್ಲೇ ಸೈತಾನ ಅನ್ನೋದೇ ಇರಲ್ಲ. 1000 ವರ್ಷ ಆಡಳಿತದಲ್ಲಿ ಇದ್ದಾಗ ಪ್ರಕಟಣೆ 20ನೇ ಅಧ್ಯಾಯ 6ನೇ ವಚನ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಚನ. ಧನ್ಯನು ಪರಿಶುದ್ಧನಾಗಿದ್ದಾನೆ. ನೋಡಿ, ಪ್ರಕಟಣೆ 20ನೇ ಅಧ್ಯಾಯ 4ನೇ ವಚನ. ಒಂದ್ ನಿಮಿಷ ಅಮ್ಮ, ಯಾರು ಕೂತಿದ್ರು ಅಲ್ಲಿ? ಪಾಸ್ಟರ್ಸ್ ಕೂತಿದ್ರಾ? ಅಲ್ಲಿ ಬಿಷಪ್ಸ್ ಕೂತಿದ್ರಾ? ಅಲ್ಲಿ MLA ಕೂತಿದ್ರಾ? MP ಗಳು ಕೂತಿದ್ರಾ? ಅಲ್ಲಿ ರಾಜರು ಕೂತಿದ್ರಾ? ಅಲ್ಲಿ ಯಾರು ಕೂತಿದ್ದು? ಜನರು ಕೂತಿದ್ದರು. ಆಮೇಲೆ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿದ್ದು. ಯಾರಿಗೆ? ಈ சர்ச்சுக்கு வந்து உக்காந்துக்கிறீங்கோ, எங்களுக்கு ப்ரேயர் பண்றதுக்கு வர்றதில்லை, எங்களுக்கு பைபிள் படிக்கிறதுக்கு வர்றதில்லை, எங்களுக்கு பாட்டு பாடுறதுக்கு வர்றதில்லை, எங்களுக்கு வாய் தரத்து கூட வர்றதில்லை ಅಂತ நாங்க உக்காந்து இருக்கிறோம். ஆனா ஒரு நாள் வருது, ஆண்டவர் எங்களை சிங்காசனம் மேல் உட்கார வைக்கிறாரு. ಜೋರಾಗಿ ಜೋರಾಗಿ ಜೋರಾಗಿ. ನ್ಯಾಯ ತೀರಿಸುವ ಅಧಿಕಾರ. ನಾವು ದೇವದೂತರಿಗೂ ನ್ಯಾಯ ತೀರಿಸ್ತೀವಿ ಅಂತ ಬೈಬಲ್ ಹೇಳ್ತಾ ಇದೆ. ಹಲ್ಲೆಲೂಯಾ. ನೋಡಿ, ಪ್ರಕಟಣೆ ಇವಾಗ ಓದಮ್ಮ, 20ನೇ ಅಧ್ಯಾಯ 6ನೇ ವಚನ. ಪ್ರಥಮ ಪರಿಶುದ್ಧನಾಗಿದ್ದಾನೆ. ಆಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಆಮೇಲೆ ಒಂದ್ ನಿಮಿಷ ಎಲ್ಲರೂ ಗಮನ ಇಟ್ಟು ಕೇಳಿ. ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಆಳಿದರು. ತಪ್ಪೋದ್ ಬೇಡಮ್ಮ, ಬೈಬಲ್ ನನ್ನ ಹತ್ರ ಇಲ್ಲ ಅಂತ ಯಮರಿಸ್ತಾ ಇದೆಯಾ ನನ್ನ? ಬಾಳಿದರು. ನೋ 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 ನೋ, ಬಾಳಿದರು. ಆಳುವರು. ತಮಿಳು ಪಡಿಂಗು. ಓ, ಹಿಂಗೇಕಿದಾ? ಆಚಾರ್ಯರ ಅವರು ಕೂಡ 1000 ವರ್ಷ. யாரு கூட? இந்த சைத்தானும் கூட கிடையாது. ಎಲ್ಲ நம்ம ஆளுத்தா MLA ஆகணும், ஐயா எல்லாம் ப்ரேயர் பண்ணுங்கய்யா, எங்க ஆளுத்தா MP ஆகணும். அவன் MP ஆயிட்டு MLA ஆயிட்டு போயிட்டு நாங்க நெக்ஸ்ட் ஓட் போட்டோம் யாரையா போனாக்கா யாரையான்னு என்கிட்ட கேக்குறான். ಬಟ್ ಬೈಬಲ್ ಹೇಳ್ತಾ ಐತೆ, ಏನಂತ ಹೇಳ್ತಾ ಐತೆ? ನಾವು ಬೈಬಲ್ ಹೇಳ್ತಾ ಐತೆ ಆದಿಕಾಂಡದಲ್ಲಿ ಭೂಮಿನ ತೆಗಿಯಕ್ಕೆ ಹೋಗ್ಬಿಡಮ್ಮ, ಭೂಮಿನ ಆಳಿರಿ ಅಂತ ಹೇಳ್ತಾರೆ, ದೊರೆತನ ಮಾಡ್ರಿ ಅಂತ ಹೇಳ್ತಾರೆ. ಕನಸಿನ ಅರಮನೆ ಕಟ್ಟುವಾಗ ದೇವ್ರು ಸೈತಾನ ಬಂದು ದೊಡ್ಡ ದೊಡ್ಡ ಕಲ್ಲು ಹಾಕ್ಬಿಟ್ಟು ಸರ್ವ ನಾಶ ಮಾಡಕ್ ಬಿಡ್ತಾನೆ. ಸೈತಾನ ತುಳಿದು ನಾಶ ಮಾಡಿ ಬೆಂಕಿಯಲ್ಲಿ ಹಾಕಿ ದೇವ್ರೇನಂತ ಹೇಳ್ತಾರೆ ಅಂದ್ರೆ, ಇವಾಗ ನನ್ ಕೂಡ ಆಳ್ರಿ. ಕ್ರಿಶ್ಚಿಯಾನಿಟಿ ಇವಳ ಮಟ್ಟ ಅಲ್ಲೇ. நாங்க சர்ச்சுக்கு வரோம் போறோம், கிறிஸ்மஸ் நாள் செலிப்ரேட் பண்ண. ನೋ 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 ನೋ, ಕ್ರಿಶ್ಚಿಯಾನಿಟಿ ಸ್ಟಾರ್ಟೇ ಆಗಿಲ್ಲ. ಏನ್ರಲ್ಲಿ ಸ್ಟಾರ್ಟ್ ಆಗೈತೆ? ಒಂದೇ ಒಂದು ತೊಟ್ಟು ಆಶೀರ್ವಾದ ದೇವ್ರು ಕೊಟ್ಟಿರೋದು ಅಷ್ಟೇ. ಆ ಆಶೀರ್ವಾದದಲ್ಲಿ ಪ್ರಪಂಚನೇ ಸಂತೋಷ ಪಡ್ತಾ ಐತೆ. ಇನ್ನೂ ಒಂದು ಜೀವನ ನಮ್ಮ ಐತೆ, ಇನ್ನೂ ಒಂದು ಬಾಳ್ವೆ ನಮಗೋಸ್ಕರ ಕಾದಿದೆ. ಅದಕ್ಕೋಸ್ಕರನೇ ದೇವ್ರ ನಮ್ಮನ್ನು ಸಿದ್ಧಪಡಿಸ್ತಾ ಇರೋದು. ಏನು? ಕ್ರಿಸ್ತನೊಟ್ಟಿಗೆ ಯಾಜಕ. ಯಾರು ಸೊನ್ನದು? ಯಾರಂಗ ಒಕ್ಕಾನ್ ಇರ್ಕರ್ದೆ? ಜನರು. ಯಾರು ಸಿಸ್ಟರ್? ಕರೆಕ್ಟ್ ಆಗಿ ಹೇಳ್ಬೇಕು. ಅಲ್ಲಿ ಗಂಡಸರು ಮಾತ್ರ ಕೂತಿದ್ರ? ಕೊಡಿ ಅನ್ನೋ ಓದಿ ಒಂದ್ಸರಿ. ಜನರು. ಯಾರು ಜನರು ಅಂದ್ರೆ ಯಾರು? ಚರ್ಚಲ್ಲಿ ಜಾಸ್ತಿ ಯಾರಿರೋದು ಹೇಳಿ? ಲೇಡೀಸ್, ಹೆಂಗಸರು.
ಪರಲೋಕದಲ್ಲೂ ಜಾಸ್ತಿ ಇರೋದೇ ಲೇಡೀಸ್. ಆಮೇಲೆ ಯಾಜಕರಾಗಿ ಪರಲೋಕದಲ್ಲಿ ಜಾಸ್ತಿ ಜನ ಇರೋದು ಲೇಡೀಸೇ. ಇಲ್ಲಿ ಲೇಡೀಸ್ ಕಮ್ಯುನಿಯನ್ ಕೊಡಬಾರ್ದು, ಇಲ್ಲಿ ಲೇಡೀಸ್ ಪಾಸ್ಟ್ ಆಗಬಾರ್ದು, ಬುದ್ಧಿ ಇಲ್ದಿರೋರು ಮಾತಾಡ್ತಾರೆ. ಪರಲೋಕದಲ್ಲಿ ಯಾಜಕರು ಯಾರಂದ್ರೆ ಲೇಡೀಸೇ ಜಾಸ್ತಿ. ಯಾಕೆ ಚರ್ಚಿಗೆ ಬರುವಂತವ್ರೆ ಲೇಡೀಸು. உங்க ஆம்பளை எங்க போயிருக்கிறான்னாக்கா பேமெண்ட் வாங்கினாரு போயிருக்கிறாரு. பேமெண்ட் வாங்கினாரு போகும்போது ஆண்டவர் வராரு, உங்களை எடுத்துன்னு போறாரு, அப்படி எங்கேயோ போயிடுறாரு. ಅಪ್ಪೋ ನೀವು ಜಡ್ಜ್ಮೆಂಟ್ ಸೀಟ್ ಅಲ್ಲಿ ಕೂತಿರ್ಬೇಕಾದ್ರೆ ಅವ್ರು ಬಂದು ಹಿಂಗ್ ನಿಂತ್ಕೊಳ್ತಾರೆ. ಅಪ್ಪ ಇಬಿಡಿ ವಕಾನ್ಕನ್ನ ನಿಮ್ಗೆ ಅನ್ಯಾಯ ಮಾಡೋಂತ ಪ್ರತಿಯೊಬ್ಬೊಬ್ರಿಗೂ ನೀವೇ ನ್ಯಾಯ ತೀರಿಸ್ತೀವಿ. ಜೋರಾಗಿ ಜೋರಾಗಿ. ನಿಮಗೆ ವಿರುದ್ಧವಾಗಿ ಅಧಿಕಾರ ಮಾಡೋದು, ನಿಮಗೆ ವಿರುದ್ಧವಾಗಿ ನಿಂತು ನಿಮಗೆ ವಿರುದ್ಧವಾಗಿ ಬಂದ ನೀವು ಕುತ್ಕೊಂಡವ್ರಿಗೆ ನ್ಯಾಯ ತೀರಿಸ್ತೀರಾ. ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಬಂದಿದ್ದೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. 1 ಯೋಹಾನ 2:25, 1 ಯೋಹಾನ 2:25. ಕ್ರಿಸ್ತನು ತಾನು ನಿಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದು. ಒಂದ್ ನಿಮಿಷ ಅಮ್ಮ ಪಾರುಂಗೋ. ಯೇಸು ಸ್ವಾಮಿ என்ன எங்களுக்கு கொடுக்குறேன்னு சொன்னது ಸಮಾಧಾನ. ಅಲ್ಲಿ ಬರ್ದೈತ ಸಮಾಧಾನ ಅಂತ. ದೇವರಿಂದ ವಾಗ್ದಾನ ಮಾಡಿದ್ದು ಆರೋಗ್ಯ. ಅಲ್ಲೈತ ಆರೋಗ್ಯ ಅಂತ. ದೇವ್ರು ನಮ್ಗೆ ಕೊಟ್ಟಿದ್ದ ವಾಗ್ದಾನ ಏನು ಇಲ್ಲಪ್ಪ ಜೋಬಲ್ಲಿ, ನಾಳೆ ಎಲ್ಲ ಬಂದ್ಬಿಡುತ್ತಪ್ಪ ಜೋಬಲ್ಲಿ, ಇದ್ರ ಕೊಡ್ತೀನಿ ಅಂತ ಕರೆದಿದ್ದು. பாரம்மா நீ ஒண்டியே இருக்கிற, நீ கிறிஸ்டியன், நீ ಚರ್ಚಕ್ಕೆ வா, உனக்கு கல்யாணம் ஆயிடும். ಇದಕ್ಕ ದೇವ್ರು ಕರೆದಿದ್ದು. ದೇವ್ರು ಕ್ರಿಸ್ತನು ತಾನು ನಿಮ್ಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ನಿತ್ಯ ಜೀವವು. ಆ ನಿತ್ಯ ಜೀವನ ಇಡ್ತಾರೆ. ಅಲ್ಲಿಟ್ಟು ಸಾವಿಲ್ದಿರಂಗೆ ದೇವ್ರು ಸೃಷ್ಟಿ ಮಾಡ್ತಾರೆ. ಬಟ್ ಸಾವನ ಸೈತಾನ್ ತರ್ತಾನೆ. ಆ ಸಾವನ ತಂದಾಗ ಅದನ್ನ ಮರಣಾಧಿಕಾರಿನ ತುಳಿದು ಬಿಟ್ಟು ಮರಣನೇ ಇಲ್ದಿರ ಮಾಡಿ ನಿತ್ಯವಾಗಿ ನಾವು ಕ್ರಿಸ್ತನೊಂದಿಗೆ ಆಳುವ ಹಾಗೆ ನಮಗೋಸ್ಕರ ಬಂದಿದ್ದಾರೆ. ಹಲ್ಲೆಲೂಯಾ. 2 ಸ್ಟಾರ್ ಇದೆ. 2 ಸ್ಟಾರ್ ಇದೆ. ಒಂದು ಸ್ಟಾರ್ ಬಿದ್ದೋಗ್ಬಿಡುತ್ತೆ, ಇನ್ನೊಂದು ಸ್ಟಾರ್ ಮೇಲ್ಗಡೆ ನಿಂತ್ಕೊಂಡ್ಬಿಡುತ್ತೆ. ಏಷಾಯ 14ನೇ ಅಧ್ಯಾಯ 12ನೇ ವಚನ. ಏಷಾಯ 14ನೇ ಅಧ್ಯಾಯ 12ನೇ ವಚನ. ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದಿ. 14:12. ಏಷಾಯ 14:12. ಉದಯ ನಕ್ಷತ್ರವೇ, ಬೆಳ್ಳಿಯೇ, ಅವನು ಬಿದ್ದು ಹೋಗ್ತಾನೆ. ಜೋರಾಗಿ ಅವನು ಬಿದ್ದು ಹೋಗ್ತಾನೆ. ಬಿದ್ದು ಹೋಗಿದ್ದಾನೆ. ಆಮೇಲೆ ಪ್ರಕಟಣೆ 22:16. ಪ್ರಕಟಣೆ 22:16. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು. ನಾನು ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಆಮೇಲೆ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವು. ಅಲ್ಲಿ ಬಿದ್ದು ಹೋದಂತ ನಕ್ಷತ್ರ, ಇಲ್ಲಿ ಉದಯಿಸಿದಂತ ನಕ್ಷತ್ರ. ஹல்லேலூயா. பாருங்கம்மா, பழைய வருஷம் போயின்னு இருக்குது, புது வருஷம் வந்துன்னு இருக்குது. ஆண்டவருக்காக நீங்க நில்லல அண்ணக்கா,
1000 வருஷம் வந்தாலும் பழைய வருஷமா தான் இருக்கும். எப்படி ஆண்டவருக்காக நிக்கணும்? காலையில 3 மணி ஏஞ்சிக்கணும். 3 மணி ஏஞ்சி 7 மணி வரையிலும் பிரேயர்ல நிக்கணும். ஹல்லேலூயா. இல்ல 4 மணிக்கு ஏஞ்சிக்கணும், 7 மணிலிருந்து நீங்க ஜபத்தில் நிக்கணும். டே கிறிஸ்மஸ் பண்டிகையா இருக்கும். எவ்ரி டே நியூ இயர் ஆயிருக்கும். எங்க பாவத்தை நாங்க விட்டா ನಮ್ಮ ಪಾಪನ ನಾವು ಬಿಟ್ಟರೆ ನಮ್ಮ ಜೀವನ ನೂತನವಾದ ಪಾತ್ರೆಯಾಗಿ ಮಾರ್ಪಡುತ್ತೆ. ನಮ್ಮ ಜೀವನ ಹೆಂಗಿರುತ್ತೆ ಅಂದ್ರೆ ಪ್ರತಿದಿನ ಕ್ರಿಸ್ತನೊಟ್ಟಿಗೆ ಸೆಲೆಬ್ರೇಷನ್ ಆಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ನೀವೊಂದು ನಿರ್ಧಾರ ತಗೋಬೇಕು. ಮಿರಾಕಲ್ಸ್ ದೇವರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮಿರಾಕಲ್ಸ್ ನೀವು ದೇವರಿಗೋಸ್ಕರ ಮಾಡೋಂತ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. புரியுதுங்களா? புரியுதுங்களா? ஆண்டவருக்காக நீங்க ஏஞ்சி பிரேயர் பண்றது, நீங்க இத மேல உங்க மிராக்கிள்ஸ் டிபெண்ட் ஆகுதுங்க. ஹல்லேலூயா. ஒரு முடிவு எடுக்கணும். ஆண்டவரே 40 சாப்டர் படிக்காம நான் இந்த நாளை முடிக்க மாட்டேன். உயிரை போனாலும் நான் பாவம் பண்ண மாட்டேன். என்ன சொன்னாலும் நான் போய் சொல்ல மாட்டேன். என்னானாலும் பரிசுத்தமா, என்னானாலும் ஜனங்களுக்கு சுவிசேஷம் சொல்வேன். அந்த முடிவோட நீங்க நில்லுங்க. ஆண்டவர் உங்க முன்ன வந்து பெரிய பெரிய காரியங்களை உங்களுக்காக செய்வார். ಒಂದ್ ಮಾತೇಳಿ ಮುಗಿಸ್ತೀನಿ. ಶರ್ಟ್ 3 ಮೀಟರ್ ಶರ್ಟ್ ತಗೊಳ್ಳೋಣ. ಎಷ್ಟು? ನೀವು ಹೆಂಗ್ ಕಟ್ ಮಾಡ್ತೀರಾ, ಹೆಂಗ್ ಹೊಲಿತೀರಾ, ಅದ್ರ ಮೇಲೆ ನೀವು ಹಾಕೊಂಡಾಗ ಟೈಟ್ ಆಗುತ್ತೆ, ಲೂಸ್ ಆಗುತ್ತೆ. ಸರಿನಾ ತಪ್ಪ? ದೇವರು ಒಂದು ದಿನಾನ 1 ವರ್ಷನ ನಿಮ್ಗೆ ಕೊಟ್ರೆ ಅದ್ರ ಉಪಯೋಗ ಮಾಡ್ತಿರೋ ಆ ತರ ನಿಮ್ಗೆ ಆಶೀರ್ವಾದ ಇರುತ್ತೆ. ಜೋರಾಗಿ 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 ನೀವು ಅದನ್ನ ಟೈಟ್ ಆಗಿ ಚಿಕ್ಕದಾಗಿ ಪಾಪದಿಂದ ಅಕ್ರಮದಿಂದ ಹೊಲಿದ್ರೆ ಅದು ಅದೇ ತರ ಇರುತ್ತೆ. ನೀವು ಪರಿಶುದ್ಧವಾಗಿ ನಿರ್ಮಲವಾಗಿ ದೇವರಿಗೋಸ್ಕರ ನೀವು ಆ ಶರ್ಟ್ ನ ಹೊಲಿದ್ರೆ ಉಜ್ವಲವಾಗಿರುತ್ತೆ. ஹல்லேலூயா. ஒரு பேர் சொல்றேன். உங்க வாழ்க்கை ஆண்டவர் கையில் இருக்குதான்ட்டு எல்லாரும் சொல்றாங்க. அது சரிதான். ஆனாக்கா ஆசீர்வாதம் வரணும்னாக்கா, சாபம் வரணும்னாக்கா அது உங்க கையில் தான் இருக்குது. ஹல்லேலூயா. நல்லதா ஆண்டவருக்காக நில்லுங்கோ. நான் சொல்றேன், நல்லா வளருவீங்க ஆண்டவருக்குள்ள. ದೇವ್ರ ವಾಕ್ಯ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ನಾನು ಹೇಳ್ದಾಗ ಹೇಳಿ, ನಾನು ಹೇಳ್ದಾಗ ಹೇಳಿ. ಪರಿಶುದ್ಧನಾದ ದೇವರೇ, ನನ್ನ ಜೀವಿತದಲ್ಲಿ ಎಲ್ಲ ಸೈತಾನನ ಕ್ರಿಯೆಗಳು ಲಯವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಬಡತನ ತಂದೊಡ್ಡುವ ಸೈತಾನನೇ, ಎಲ್ಲ ಸಾಲಗಳನ್ನು ತಂದೊಡ್ಡುವ ಸೈತಾನನೇ, ಎಲ್ಲ ರೋಗಗಳನ್ನು ತಂದೊಡ್ಡುವ ಸೈತಾನನೇ, ಹೇಳಿ ಹೇಳಿ, ಎಲ್ಲ ವಿಧದಲ್ಲಿ ಪ್ರಾರ್ಥನೆಗೆ ತಡೆಯಾಗಿ ನಿಂತಿರುವ ಸೈತಾನನೇ, ಬೈಬಲ್ ಓದುವಾಗ ತಡೆಯಾಗಿ ತರುವಂತ ಸೈತಾನನೇ, ನನ್ನನ್ನು ಮರಳುಗೊಳಿಸುವ ಸೈತಾನನೇ, ತೊಲಗು ನನ್ನನ್ನು ಬಿಟ್ಟು, ತೊಲಗು ನನ್ನನ್ನು ಬಿಟ್ಟು, ಪಾತಾಳಕ್ಕೆ ಹೋಗಿ ಬೀಳು. ಸೇವೆಗೆ ತಡೆಯಾಗಿರೋ ಸೈತಾನನೇ, ತೊಲಗು ನನ್ನನ್ನು ಬಿಟ್ಟು. ನಿನ್ನ ಕೆಲಸವನ್ನು ಲಯ ಮಾಡಲು ಯೇಸು ಕ್ರಿಸ್ತನು ಬಂದನು.
ನೀನು ಸೋತು ಹೋದ ಶತ್ರು, ತೊಲಗು ನಮ್ಮನ್ನು ಬಿಟ್ಟು. ಪರಿಶುದ್ಧನಾದ ದೇವರೇ, ಸೈತಾನನ ಆಳ್ವಿಕೆ ನಮ್ಮ ಜೀವಿತದಲ್ಲಿ ಈ ವರ್ಷವೇ ಕೊನೆಗೊಳ್ಳಲಿ. ಹೊಸ ವರ್ಷದಿಂದ, ಇದೇ ಗಳಿಗೆಯಿಂದ ನಿಮ್ಮ ಆಳ್ವಿಕೆ, ಭಕ್ತಿಯುಳ್ಳ ಜೀವನ, ಪ್ರಾರ್ಥನಾ ಜೀವನ, ಸತ್ಯವೇದ ಧ್ಯಾನ ನನ್ನಲ್ಲಿ ಹೆಚ್ಚಾಗಲಿ. ನಿಮ್ಮ ಆಳ್ವಿಕೆ ನನ್ನಲ್ಲಿ ಬರಲಿ. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಜೋರಾಗಿ ಹೇಳಿ ಆಮೆನ್.